ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲ. ಅದರಲ್ಲಿ ಭೋಜನರಸ ವಿಭಾಗ ಸಂಧಿ ಅಥವಾ ಭೋಜನ ಸಂಧಿ ಅನ್ನೋದು 4ನೇ ಸಂಧಿ. ಅದರಲ್ಲಿ 24 ಪದ್ಯಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಿದ್ದು. 25ನೇ ಪದ್ಯದ ಶ್ರವಣ ಇವತ್ತು ನಮಗೆ ಶ್ರವಣ ಗೋಚರ ಆಗಬೇಕು. ಗಣನೆ ಇಲ್ಲದೆ ಪರಮ ಸುಖ ಸದ್ಗುಣಗಳ ಲೇಷ ಲೇಷಕ್ಕೆ ಎಣಿ ಎನಿಸುವುದು ರಮಾ ಅಬ್ಜ ಭವ ಶಕ್ರಾದಿಗಳ ಸುಖವು ಉಣುತ ಉಣುತ ಮೈಮರೆತು ಕೃಷ್ಣಾರ್ಪಣವೆನಲು ಕೈಕೊಂಬನ ಅರ್ಧಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂದದಲ್ಲಿ. ಗಣನೆ ಇಲ್ಲದೆ ಪರಮ ಸುಖ, ಆ ಪರಮಾತ್ಮನ ಸುಖ ಏನಿದೆ, ಪರಮಾತ್ಮನ ಸುಖ ಮತ್ತೆ ಆ ಸುಖಕ್ಕೆ ಅಭಿನ್ನವಾದಂತಹ ಆತನ ಶಕ್ತಿ ಸಾಮರ್ಥ್ಯ ಅದೆಲ್ಲ ಅಪರಿಮಿತವಾದದ್ದು. ಆ ಪರಮ ಸುಖ ಸದ್ಗುಣಗಳ ಲೇಷ ಲೇಷಕ್ಕೆ ಆ ಪರಮಾತ್ಮನ ಸದ್ಗುಣ, ಅವನ ಗುಣರಾಶಿ ಏನಿದೆ ಅದನ್ನು ಲೆಕ್ಕ ಹಾಕಿದರೆ ಅದರಲ್ಲಿ 1 ಕೋಟಿ ಅನಂತಾಂಶದಲ್ಲಿ ಒಂದು ಅಂಶವನ್ನು ಪರಿಗಣನೆ ಮಾಡಿದರೆ, ಆ ಪರಿಗಣಿತವಾದಂತಹ ಅಂಶದಲ್ಲಿ ಮತ್ತೊಂದು ಸಣ್ಣ ಅಂಶವನ್ನು ಪರಿಗಣನೆ ಮಾಡಿದರೆ ಅದಕ್ಕೂ ಲಕ್ಷ್ಮೀದೇವಿ, ಬ್ರಹ್ಮ, ವಾಯು, ಸರಸ್ವತಿ ಭಾರತೀಯರು ಮತ್ತು ರುದ್ರ ಇಂದ್ರಾದಿಗಳ ಸಾಮರ್ಥ್ಯ, ಅವರ ಸುಖ ಅದಕ್ಕೆ ಸಮಾನ ಆಗಲಾರದು. ಯಾಕಂದರೆ ನಾರದೀಯ ಪುರಾಣದಲ್ಲಿ ಹೀಗೊಂದು ಮಾತಿದೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿವಿಹಿ. ಇದೊಂದು ಅತ್ಯಂತ ಮಹತ್ವದ ಸತ್ಯವನ್ನು ಹೇಳ್ತಿದ್ದೇವೆ. ಶಪಥೈಶ್ಚಾಪಿ ಕೋಟಿವಿಹಿ, ಕೋಟಿ ಕೋಟಿ ಬಾರಿ ಶಪಥ ಮಾಡಿ ಈ ಮಾತನ್ನು ಹೇಳಬೇಕು ಅಂತ ಅನಿಸ್ತದೆ ನಮಗೆ ಅಂತಾರೆ ಪುರಾಣಕಾರರು. ವಿಷ್ಣು ಮಹಾತ್ಮ್ಯ ಲೇಷಸ್ಯ ವಿಭಕ್ತಸ್ಯ ಚ ಕೋಟಿಧ. ಭಗವಂತನ ಮಹಾತ್ಮ್ಯದ ಒಂದು ಲೇಷವನ್ನು, ಲೇಷ ಅಂದರೆ ಅದೊಂದು ಭಾಗ, ಅದನ್ನು ಕೋಟಿ ಭಾಗ ಮಾಡಬೇಕು. ಒಂದು ಪರಮಾತ್ಮನ ಒಂದು ಸಾಮರ್ಥ್ಯದಲ್ಲಿ ಒಂದು ಭಾಗದಲ್ಲಿ ಅದನ್ನು ಕೋಟಿಗಟ್ಟಲೆ ವಿಭಾಗ ಮಾಡಿ ಅಷ್ಟು ಮಾಡಿದ್ದು ಸಾಲದೆ ಪುನಶ್ಚ ಅನಂತದ ಆ ಕೋಟಿಯ ಒಂದು ಭಾಗದಲ್ಲಿ ಮತ್ತು ಒಂದು ಅನಂತ ಭಾಗವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮತ್ತೊಂದು ಅನಂತ ಭಾಗವನ್ನು ತೆಗೆದುಕೊಂಡ್ರು. ಹೀಗೆ ಎಷ್ಟು ಬಾರಿ ಅದನ್ನು ಮಾಡ್ತಾ ಹೋದ್ರು. ನ ಏಕಾಂಶ ಸಮ ಮಹಾತ್ಮ್ಯಾ ಶ್ರೀ ಶೇಷ ಬ್ರಹ್ಮಶಂಕರಾಹ. ಆ ಅತ್ಯಂತ ಸಣ್ಣ ಅಂಶ ಅಂತ ಏನು ಉಳಿದುಕೊಂಡಿರ್ತದಲ್ಲ ಅದಕ್ಕೂ ಲಕ್ಷ್ಮೀದೇವಿ ಆಗಲಿ, ಶೇಷನಾಗಲಿ, ಬ್ರಹ್ಮನಾಗಲಿ, ಶಂಕರರಾಗಲಿ ಅದಕ್ಕೆ ಸಮಾನರಲ್ಲ. ಅವರಿಗಿರುವಂಥ ಶಕ್ತಿ ಅದಕ್ಕೆ ಹೋಲಿಕೆ ಆಗುವಂಥದ್ದಲ್ಲ. ಉಣುತ ಉಣುತ ಮೈಮರೆತು ಕೃಷ್ಣಾರ್ಪಣವೆನಲು ಕೈಕೊಂಬನು. ನಾವು ವಿಷಯಾನುಭವ ಮಾಡ್ತಾ ಮಾಡ್ತಾ ಹೋಗ್ತೇವೆ. ಉಣ್ಣೋದು ಅಂತಂದ್ರೆ ಊಟ ಮಾಡೋದು ಅಂತ ಅನ್ಕೋತೇವೆ ಎಷ್ಟೋ ಸರಿ. ಉಣ್ಣೋದು ಅಂದ್ರೆ ಬರೇ ಊಟ ಮಾಡೋದಲ್ಲ, ವಿಷಯಾನುಭವ ಮಾಡೋದು. ಮನುಷ್ಯ ಬ್ರಹ್ಮಚರ್ಯ ಆಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿ, ಒಟ್ಟಾರೆ ಜೀವನದಲ್ಲಿ ನಾನಾ ಥರದ ಸುಖ ಅನುಭವಿಸ್ತಾನೆ. ಹಾಗೆ ಸುಖ ಅನುಭವಿಸುವಾಗ ತನ್ನನ್ನು ತಾನು ಮರ್ತಿರ್ತಾನೆ. ಬರೇ ತನ್ನನ್ನು ತಾನು ಮರ್ತಿರ್ತಾನೆ ಅನ್ನೋದಷ್ಟೇ ಮುಖ್ಯ ಅಲ್ಲ, ಆ ಮಧ್ಯದಲ್ಲೂ ಪರಮಾತ್ಮನನ್ನ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಉಣುತ ಉಣುತ ಮೈಮರೆತು ಅಂದ್ರೆ ಪರಮಾತ್ಮನಲ್ಲಿ ಲೀನನಾಗಿ ಅಂಥ ಒಂದು ಎಚ್ಚರ ಅವನಿಗೆ ಇರಬೇಕು ಯಾವಾಗಲೂ. ಇಂಥ ಒಂದು ಸುಖ ಅನುಭವಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ನನಗೆ ಒದಗಿಸಿದವನು ಪರಮಾತ್ಮ ಅನ್ನುವಂಥ ಎಚ್ಚರ ಇರಬೇಕು. ಎಚ್ಚರ ಇದ್ದು ಕೃಷ್ಣಾರ್ಪಣ ಅನ್ಬೇಕು. ಮೈಮರೆತು ಬಿಡೋದು ಅಂದರೆ ನಮ್ಮಲ್ಲಿ ನಾವು ಮಗ್ನರಾಗಿಬಿಟ್ಟಿದ್ರೆ, ಈ ಐಹಿಕ ಸುಖದಲ್ಲಿ ನಾವೇನಾದ್ರು ಮಗ್ನರಾಗಿಬಿಟ್ಟಿದ್ರೆ ಆವಾಗ ಕೃಷ್ಣಾರ್ಪಣ ಅನ್ನೋ ಬುದ್ಧಿನೇ ಬರೋದಿಲ್ಲ, ಅಲ್ಲೇ ಮಗ್ನರಾಗಿಬಿಟ್ಟಿರ್ತದೆ. ಹಾಗಲ್ಲ, ಮೈಮರೆತು ಅಂತಂದ್ರೆ ಒಂದು ಹಂತದ ತನಕ ಸುಖವನ್ನು ಅನುಭವಿಸಿ ಮುಂದೆ ಎಚ್ಚರ ಬರಬೇಕು. ಆ ಎಚ್ಚರ ಬರೆಸ್ಕೊಳ್ಳುವಂಥ ಒಂದು ಕಲೆ ಅದು ಮನುಷ್ಯನಿಗೆ ನಿಧಾನವಾಗಿ ಕೈಗೂಡಬೇಕು. ಆತ ಆಗ ಕೃಷ್ಣಾರ್ಪಣ ಅನ್ಬೇಕು. ಅದನ್ನು ಆತ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂತಂದ್ರೆ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂಥದ್ದಲ್ಲಿ. ತಾಯಿ ತಾನು ಊಟ ಮಾಡುವಾಗ ಮನೆಯವರಿಗೆಲ್ಲರಿಗೂ ಊಟ ಮಾಡಿಸಿ ತನ್ನ ಮಗುವಿಗೂ ಊಟ ಮಾಡಿಸಿ ಆಮೇಲೆ ಊಟಕ್ಕೆ ಕೂತಿರ್ತಾಳೆ. ಯಾವ ತಾಯಿಯೂ ಮೊದಲೇ ಊಟಕ್ಕೆ ಕೂತಿರೋದಿಲ್ಲ. ಹೀಗೆ ಆ ಮಗುವಿನ ಊಟವೂ ಆಗಿ ಹೋಗಿರ್ತದೆ, ಅದು ಸಂತೃಪ್ತವೇ ಆಗಿರ್ತದೆ. ಆದರೂ ತಾಯಿ ಊಟ ಮಾಡುವಾಗ ಅದಕ್ಕೆ ಮತ್ತಷ್ಟು ಚೇಷ್ಟೆ ಮಾಡಬೇಕು ಅಂತ ಅದರ ಅಪೇಕ್ಷೆ, ಮತ್ತು ತಾಯಿ ತನ್ನನ್ನು ಗಮನಿಸ್ತಿದ್ದಾಳೋ ಇಲ್ಲೋ ಅಂತ ನೋಡಬೇಕು ಅಂತ ಅದಕ್ಕೆ ಅಪೇಕ್ಷೆ. ಅದಕ್ಕಾಗಿ ಅದು ಕೈ ಒಡ್ತದೆ ಒಂದು. ಇದೊಂದು ಎಲ್ಲರೂ ಹೇಳ್ತಿರ್ತಾರೆ, ಮಕ್ಕಳಿಗೆ ತಮ್ಮ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅಂತದ್ದು ಬಹಳ ತೀವ್ರವಾದಂಥ ಹಂಬಲ ಇರ್ತದೆ. ಮಗುವನ್ನು ಒಂದು ಜಾಗದಲ್ಲಿ ಏನಾದ್ರು ಮಲಗಿಸಿ
ಹಿರಿಯರಾದವರು ಅದನ್ನು ನೋಡ್ಕೊಳ್ಬೇಕಾದವರೆಲ್ಲ ತಮ್ಮ ಕೆಲಸದಲ್ಲೇ ಮಗ್ನರಾಗ್ಬಿಟ್ರೆ ಆ ಮಗುವಿಗೆ ಅದನ್ನು ಸಹಿಸ್ಲಿಕ್ಕಾಗೋದಿಲ್ಲ. ಯಾವಾಗಲೂ ತನ್ನ ಕಡೆ ಒಂದು ಗಮನ ಇರಬೇಕು ಜನರಿಗೆ ಅಂತ ಅವಳು ಹಂಬಲಿಸ್ತಿರ್ತದೆ. ಅದಕ್ಕಾಗಿ ಅದು ಅಳುತ್ತದೆ, ಕರಿತದೆ, ನಾನಾ ಥರದ ಚೇಷ್ಟೆಗಳನ್ನು ಮಾಡ್ತದೆ. ಅದಕ್ಕೇನು ಬೇಕು ಅಂತ ಇರೋದಿಲ್ಲ, ಆದರೆ ನನ್ನನ್ನು ನೀವು ಗಮನಿಸ್ರಿ ಅಂತಂತದೆ. ನಿಮ್ಮ ಕೆಲಸದಲ್ಲೇ ಮಗ್ನರಾಗಿರಬೇಡಿ, ನನ್ನ ಕಡೆ ಅಷ್ಟು ಗಮನ ಇರಲಿ ಅಂತಂತದ್ದು ಅದು. ಅದಕ್ಕಾಗಿ ಅರ್ಭಕ ಅಂತ ದಾಸರಾಯರು ಹೋಲಿಕೆ ಕೊಟ್ಟದ್ದು ಬಹಳ ಉಚಿತ ಅಂತ ಅನಿಸ್ತದೆ. ಅದರಂತೆ ಜನನಿ ಭೋಜನ ಸಮಯದಲ್ಲಿ ಈಗ ಮಗುವಿಗೆ ಊಟ ಮಾಡಿಸಿ ಆಯಿತು, ಅದು ಹೊಟ್ಟೆ ತುಂಬಿ ಆಗಿದೆ, ಇನ್ನು ಅದ್ರ ಕಡೆ ಗಮನ ಹರಿಸಬೇಕಾಗಿಲ್ಲ ಅಂತ ತಾಯಿ ಏನಾದ್ರು ನಿರ್ಲಕ್ಷ್ಯ ಮಾಡಿಬಿಟ್ರೆ ನನ್ನ ಹೊಟ್ಟೆ ತುಂಬಿರ್ಬೋದು, ಆದರೆ ನನ್ನ ಮನಸ್ಸು ನಿನಗಾಗಿ ಹಂಬಲಿಸ್ತಿದೆ ಅಂತದ ಆ ಮಗು. ಅದಕ್ಕಾಗಿ ಮತ್ತೆ ಅಳ್ಳಿಕ್ಕೆ ಶುರು ಮಾಡ್ತದೆ. ಅದು ತಾಯಿ ಎದುರಿಗೆ ಒಂದು ಕೈ ಹೊಡ್ತದೆ. ನೀವು ಹಾಕಿದ್ರೆ ತಿಂತದಂತಿಲ್ಲ, ಮತ್ತೆ ಅಲ್ಲೇ ಚೆಲ್ಲಿ ಬಿಡ್ತದೆ, ಅಂತೂ ಬಂದು ಮುಂದೆ ನಿಲ್ತದೆ. ಅದರಂತೆ ಆ ಮಗುವಿನಂತೆ ಪರಮಾತ್ಮ ತೃಪ್ತ, ಯಾವಾಗಲೂ ತೃಪ್ತ. ಮಗು ಹೊಟ್ಟೆಗೆ ಹಾಕಿದ ಮೇಲೆ ತೃಪ್ತ, ಆತ ಯಾವಾಗಲೂ ತೃಪ್ತನೇ. ಆತ ಏನು ಮಾಡ್ತಾನಂದ್ರೆ, ನನ್ನ ಕಡೆ ನಿಮ್ಮ ಗಮನ ಇರಲಿ ಸದಾ. ನೀವು ಉಣ್ಣುವಾಗ, ಬೇರೆಯವ್ರಿಗೆ ಉಣ್ಣಿಸುವಾಗ, ನಾನಾ ಥರದ ಸುಖಗಳನ್ನು ಅನುಭವಿಸುವಾಗ, ಸುಖ ಅನ್ನೋದಿಲ್ಲಿ ದುಃಖಕ್ಕೂ ಉಪಲಕ್ಷಣ. ದುಃಖಕ್ಕೆ ದಾಸರು ಹೇಳಲಿಲ್ಲ, ಯಾಕಂತಂದ್ರೆ ದುಃಖ ಅನುಭವಿಸುವ ಪರಮಾತ್ಮನ ಸ್ಮರಣೆ ತಾನಾಗೆ ಬರ್ತದೆ. ಅದಕ್ಕಾಗಿ ದಾಸರು ಹೇಳಲಿಲ್ಲ, ಸುಖ ಅಂತ ಹೇಳಿದ್ರು. ನಾವು ಒಂದು ಎರಡನ್ನೂ ತಿಳ್ಕೊಳ್ಬೇಕು. ಸುಖ ಅನುಭವಿಸುವಾಗ, ದುಃಖ ಅನುಭವಿಸುವಾಗ ಪರಮಾತ್ಮನ ಸ್ಮರಣೆ ನಮಗೆ ತಾನಾಗೆ ಬರಬೇಕು. ಅದನ್ನು ಪರಮಾತ್ಮ ನಿರೀಕ್ಷೆ ಮಾಡ್ತಾನೆ. ಅದು ಯಾತಕ್ಕಾಗಿ ನಿರೀಕ್ಷೆ ಮಾಡ್ತಾನೆ? ಮಗು ತನಗಾಗಿ ನಿರೀಕ್ಷೆ ಮಾಡ್ತದೆ. ಮಗು ಸ್ವಾರ್ಥಿ ಆಗಿರ್ತದೆ. ಮಗುವಿಂದು ಮನೋದೈಹಿಕ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ನಾನಾ ಜನರ ಪ್ರೀತಿ, ಒಂದು ಲಾಲನೆ, ಪಾಲನೆ ಅದೆಲ್ಲ ಇದ್ರೆ ಅದು ಆರೋಗ್ಯವಂತವಾಗಿ ಬೆಳೆದ ಒಂದು ವ್ಯಕ್ತಿ ಅಂತ ಅನಿಸ್ಕೋತದೆ. ಆ ಮಗುವಿಗೆ ಅದೆಲ್ಲ ಅವಶ್ಯಕ, ಅದರ ದೃಷ್ಟಿಯಿಂದ ಅವಶ್ಯಕ, ತಂದೆ ತಾಯಿ ದೃಷ್ಟಿಯಿಂದ ಅವಶ್ಯಕ ಅಲ್ಲ. ಆ ಮಗು ಆ ದೃಷ್ಟಿಯಿಂದ ಸ್ವಾರ್ಥಿ. ಆದರೆ ಪರಮಾತ್ಮನಿಗೆ ವೃದ್ಧಿ, ಏಳಿಗೆ, ಕಡಿಮೆ ಆಗೋದು, ಹೆಚ್ಚಾಗೋದು ಅಂತ ಇಲ್ಲೇ ಇಲ್ಲ. ಆದರೂ ಆತ ಬಂದು ಅಪೇಕ್ಷೆ ಪಡ್ತಾನೆ, ನನಗೊಂದಿಷ್ಟು ಪೂಜೆ ಮಾಡ್ರಿ ಅಂತಾನೆ. ಯಾಕಪ್ಪ ಇಂಥವೆಲ್ಲ ಅಪೇಕ್ಷೆ ಪಡ್ತಾನೆ ಅಂತಂದ್ರೆ, ನೀವು ತಿನ್ನುವಾಗ, ನೀವು ನಿಮ್ಮ ಅಲಂಕಾರ ಮಾಡ್ಕೊಳ್ಳುವಾಗ ನನ್ನನ್ನು ಮರ್ತು ಬಿಟ್ಟಿರಿ, ಅದಕ್ಕಾಗಿ ನನ್ನ ಬಗ್ಗೆ ಒಂದಷ್ಟು ಗಮನ ಇರಲಿ ಅಂತ ಆತ ಹೇಳ್ತಾನೆ. ಅಂತಾಗ ಅಲ್ಲಿ ಕ್ಷೇತ್ರಗಳಲ್ಲಿ ಕೇಳಿರ್ತೇವೆ ನಾವು. ಅದ್ಯಾವುದೋ ಒಂದು ಕ್ಷೇತ್ರದಲ್ಲಿ ಈ ಶೂರ್ಪಾಲಿ ಅಂತ ಯಾವುದೋ ಕ್ಷೇತ್ರದಲ್ಲಿ ಇಂತಿಂಥ ನೈವೇದ್ಯ ಆಗಬೇಕು ದಿವಸ ಅಂತೆಲ್ಲ ಇರ್ತಾವಂತೆ. ಒಂದು ವೇಳೆ ನೈವೇದ್ಯ ಏನಾದ್ರು ಆಗದೆ ಇದ್ರೆ ಅರ್ಚಕರ ಕನಸಿನಲ್ಲಿ ಬಂದು, ಇವತ್ತು ನನಗೆ ಕಡಲೆ ಬೇಳೆ ಹೋಳಿಗೆ ಆಗಲಿಲ್ಲ ಅಂತ ಪರಮಾತ್ಮ ನೆನಪು ಮಾಡ್ತಾನೆ. ಪರಮಾತ್ಮನಿಗೆ ಅದೆಲ್ಲ ಬೇಕಾಗಿರೋದಿಲ್ಲ. ನಿತ್ಯ ಮಾಡಬೇಕು ಅಂತ ಒಂದು ಸಂಪ್ರದಾಯ ಇಟ್ಕೊಂಡಿದ್ದೀರಿ, ಅದಕ್ಕೆ ಚ್ಯುತಿ ತರಬೇಡಿ. ಅದನ್ನು ಮಾಡಿ ನನಗೆ ನಿವೇದನೆ ಮಾಡಿ, ನನ್ನ ಭಕ್ತರಿಗೆ ನಿವೇದನೆ ಮಾಡಿ, ನೀವು ಸ್ವೀಕಾರ ಮಾಡಿ. ಏನೋ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಧರ್ಮಕ್ಕೆ ನೀವು ಭಂಗ ತಂದುಕೊಂಡಂತೆ. ಅದನ್ನು ಮಾಡಬೇಡಿ. ಇದು ನಿಮ್ಮ ಹಿತದೃಷ್ಟಿಯಿಂದ. ಮಗು ಕೇಳೋದು ತನ್ನ ಹಿತದೃಷ್ಟಿಯಿಂದ, ಪರಮಾತ್ಮ ಕೇಳೋದು ಭಕ್ತರ ಹಿತದೃಷ್ಟಿಯಿಂದ. ಹೀಗೆ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂಥದ್ದಲ್ಲಿ ಪರಮಾತ್ಮ ಬರ್ತಾನೆ, ತೃಪ್ತನಾಗಿದ್ರೂ ಬರ್ತಾನೆ ಅಂತನ್ನುವಂಥ ಮಾತು. ಇದನ್ನು ಮನುಷ್ಯ ಎಲ್ಲಾ ಥರದ ಸುಖ, ಎಲ್ಲಾ ಥರದ ದುಃಖ, ಅದರಲ್ಲಿ ಈ ಮಾತನ್ನು ನೆನಪಿಟ್ಕೊಳ್ಬೇಕು. ಮುಂದೆ 26ನೇ ಪದ್ಯ, ಅದು ಹೈಕಥಾಮೃತ 1102ನೇ ಪದ್ಯ. ಜೀವಕೃತ ಕರ್ಮಗಳ ಬಿಡದೆ ರಮಾವರನ್ನು ಸ್ವೀಕರಿಸಿ ಫಲಗಳನ್ನು ಈವನು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರ ವೈದನು ಒಮ್ಮೆಗೂ ಪಾವನಕ್ಕೆ ಪಾವನ ನೆನಪ ಹರಿ ಉಂಬುದೇನರಿದು. ಜೀವ ಮಾಡಿದಂಥ ಕರ್ಮಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವರವ್ರದ್ದು ಶಕ್ತಿ ಎಷ್ಟಿದೆಯೋ, ಅವರವ್ರ ಭಕ್ತಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಅವರಿಗೆ ಫಲವನ್ನು ಕೂಡ ಕೊಡ್ತಾನೆ. ಆ ಫಲವನ್ನು ಕೊಡ್ತಾನೆ. ಅದಕ್ಕೊಂದು ಹೋಲಿಕೆ ಏನಂತಂದ್ರೆ, ಅಗ್ನಿ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಆತನಲ್ಲಿ ಹೊಲಸಾದ ಪದಾರ್ಥಗಳನ್ನು ಹಾಕಿದ್ರೂ ಸ್ವೀಕಾರ ಮಾಡ್ತಾನೆ. ಸ್ವಚ್ಛವಾದಂಥ ಪವಿತ್ರವಾದಂಥ ಪದಾರ್ಥಗಳನ್ನ ಆತನಿಗೆ ಹಾಕಿದ್ರೆ ಅದನ್ನು ಸ್ವೀಕಾರ ಮಾಡ್ತಾನೆ. ಏನೆಲ್ಲವನ್ನು ಸ್ವೀಕಾರ ಮಾಡಿದ್ರು ಅಗ್ನಿಯ ಪಾವಿತ್ರ್ಯಕ್ಕೆ ಭಂಗ ಇಲ್ಲ. ಅದಕ್ಕೆ ಅವನನ್ನು ಪಾವಕ ಅಂತ ಕರೀತಾರೆ. ಪಾವಕ ಅಂದ್ರೂ ಪಾವನ, ಪವನ, ಪವಮಾನ ಅನ್ನೋ ಎಲ್ಲ ಶಬ್ದಗಳಿಗೂ ಅರ್ಥ ಒಂದೇ. ಪವಿತ್ರ ಮಾಡುವಂಥವನು ಅಂತ ಅರ್ಥ. ಒಮ್ಮೆಗೂ ಅಗ್ನಿಗೆ ವಿಕಾರ ಇಲ್ಲ. ಅಗ್ನಿಗೆ ವಿಕಾರ ಇಲ್ಲ ಅಂತಂದ ಮೇಲೆ ನಾವು ಹಾಕಿದಂಥ ಎಲ್ಲವನ್ನೂ ಸ್ವೀಕಾರ ಮಾಡಿ ನಮ್ಮನ್ನು ಹರಿಸ್ತಾನೆ. ಎದ್ದ ಕುಂಡದಲ್ಲಿ ಇತ್ಕೊಂಡು ಅಗ್ನಿ, ಅಂಥ ಅಗ್ನಿಗೆ ವಿಕಾರ ಇಲ್ಲ ಅಂತಂದ್ಮೇಲೆ ಪಾವನಕ್ಕೆ ಪಾವನ ನೆನಪ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂತು ಮಂಗಲಂ ಅಂತ ಅದು ವಿಷ್ಣು ಸಹಸ್ರನಾಮದ
ಫಲಶ್ರುತಿ ಅಂತ ನೆನಪು. ಹೀಗೆ ಪವಿತ್ರಗಳಿಗೆ ಆತ ಪವಿತ್ರ, ಪಾವನಕ್ಕೆ ಪಾವನ ನೆನಪ ಹರಿ ಉಂಬುದೇನರಿದು. ಆತ ನಾವು ಕೊಟ್ಟದನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನೂ ಆಶ್ಚರ್ಯ ಬೇಡ. ಜೀವಕೃತ ಕರ್ಮಗಳ ಬಿಡದೆ, ಜೀವ ನಾನಾ ಥರದ ಕರ್ಮಗಳನ್ನು ಮಾಡ್ತಾನೆ, ಅದನ್ನು ಬಿಡದೆ ರಮಾವರನ್ನು ಸ್ವೀಕರಿಸಿ. ಇನ್ನು ಯಾರೋ ಕ್ಷುಲ್ಲಕರು ಇವರು, ಇವ್ರಿಗೆ ಬಹಳ ಭಕ್ತಿ ಇಲ್ಲ, ಇವರು ಓದ್ದವರಲ್ಲ, ಇವರು ವಿದ್ವಾಂಸರಲ್ಲ, ಇಂಥ ಯಾವುದೇ ಭಾವನೆ ಅವನಿಗಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಸ್ವೀಕರಿಸಿ ಫಲಗಳನ್ನು ಈವನು ಅಧಿಕಾರಾನುಸಾರ. ನಾವು ಇಷ್ಟೆಷ್ಟೆಲ್ಲ ಮಾಡಿದೀವಲ್ಲ ಅಂತಂದ್ರೆ, ನೀವು ಮಾಡಿದ್ದೆಷ್ಟೆಷ್ಟೋ ಮಾಡಿರಬಹುದು, ನಿಮ್ಮ ಶಕ್ತಿ ಎಷ್ಟಿದೆ, ನಿಮ್ಮ ಮೂಲ ಸ್ವರೂಪ ಎಷ್ಟಿದೆ, ಅದಕ್ಕನುಸಾರವಾಗಿ ಭಗವಂತನ ಕಡೆಯಿಂದ ಫಲವನ್ನು ಪಡ್ಕೊಳ್ತೀರಿ. ಹೇಗೆಂದ್ರೆ, ಪಾವಕನು ಸರ್ವಸ್ವ ಭುಂಜಿಸಿ, ಪಾವಕ ಅಂದ್ರೆ ಅಗ್ನಿ, ಅಗ್ನಿ ಆ ಸರ್ವಸ್ವವನ್ನು ಸ್ವೀಕಾರ ಮಾಡಿದರೂ ಕೂಡ ತಾ ವಿಕಾರವನು ಐದನು, ಅವನಿಗೇನು ವಿಕಾರವಿಲ್ಲ. ಐದನು ಒಮ್ಮೆಗೂ ಪಾವನಕ್ಕೆ ಪಾವನ ನೆನಪ. ಪರಮಾತ್ಮ ಪವಿತ್ರಗಳಿಗೂ ಪವಿತ್ರ, ಅಗ್ನಿ, ವಾಯು, ಜಲ ಇವುಗಳೆಲ್ಲಕ್ಕೂ ಕೂಡ ಪವಿತ್ರ ಮಾಡುವಂಥ ಶಕ್ತಿ ಬಂದದ್ದೇ ಪರಮಾತ್ಮನಿಂದ. ಅಂಥ ಆ ಹರಿ ಉಂಬುದೇನರಿದು, ಆತ ಸ್ವೀಕಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನು ಆಶ್ಚರ್ಯ ಇದೆ, ಅದ್ರ ಬಗ್ಗೆ ಸಂಶಯ ಬೇಡ. ಹಾಗಾಗಿ ಪರಮಾತ್ಮನಿಗೆ ಕೊಡಲಿಕ್ಕೆ ಆತ ತೃಪ್ತ, ಆತನಿಗೆ ಯಾತಕ್ಕೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯ ಬೇಡ. ಕಲುಷ ಜಿಹ್ವೆಗೆ ಸುಷ್ಟು ಭೋಜನ, ಜಲ ಮೊದಲು ವಿಷ ತೋರುವುದು, ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ. ಸುಲಲಿತಾಂಗಗೆ ಸಕಲ ರಸ ಮಂಗಳ ರಸ ವೆನಿಸುತಿಹವು, ಅನ್ನಮಯ ಕೈಗೊಳ್ಳದೆ ಬಿಡುವನೇ ಪೂತನೇ ವಿಷ ಮೊಲೆಯ ನುಂಡವನು. ಅದು ಈ ಸಂಧ್ಯೆ 27ನೇ ಪದ್ಯ, ಹರಿಕಥಾಮೃತ ಸಾರದ 103ನೇ ಪದ್ಯ. ಅದು ಕಲುಷ ಜಿಹ್ವೆಗೆ ಸುಷ್ಟು ಭೋಜನ, ಭೋಜನ ಒಳ್ಳೆ ಚೆನ್ನಾಗೇ ಇರಬಹುದು, ಪಾಚಕ ಅದನ್ನು ಚೆನ್ನಾಗೇ ಮಾಡಿರ್ತಾನೆ, ನೀರಿಗೂ ಸ್ವಾಭಾವಿಕವಾದಂಥ ರುಚಿ ಇದ್ದೇ ಇದೆ. ಆದರೆ ಯಾವುದೋ ಒಂದು ರೋಗ ಕಾರಣದಿಂದ, ಮತ್ತೇನೋ ಒಂದು ಕಾರಣದಿಂದಾಗಿ ಆ ವ್ಯಕ್ತಿಯ ನಾಲಿಗೆಗೆ ರುಚಿಯನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಒಂದು ವೇಳೆ ಹೋಗಿಬಿಟ್ಟಿದ್ರೆ, ಆಗ ಆ ಸುಟ್ಟು ಭೋಜನ, ಒಳ್ಳೆಯ ಭೋಜನ, ಜಲ ಮೊದಲು ಇವೆಲ್ಲವೂ ಕೂಡ ವಿಷ ತೋರುವುದು, ಕೆಟ್ಟದಾಗಿ ಅದು ಅನುಭವಕ್ಕೆ ಬರ್ತದೆ. ಆದರೆ ನಿಷ್ಕಲುಷ ಜಿಹ್ವೆಗೆ, ವ್ಯಕ್ತಿ ಆರೋಗ್ಯಶಾಲಿಯಾಗಿದ್ದರೆ, ಆತನಿಗೆ ಒಳ್ಳೆ ಹಸಿವಿದ್ರೆ, ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದು ಎಲ್ಲ ಕಾಲದಲ್ಲಿ. ಅದು ಅದರಲ್ಲಿ ಏನು ರಸ ಇದೆಯೋ ಸಿಹಿ ಸಿಹಿಯಾಗಿ ಕಾಣ್ತದೆ, ಮತ್ತೆ ಖಾರವಾಗಿ ಕಾಣ್ತದೆ, ಇದು ಎಲ್ಲ ಕಾಲದಲ್ಲಿ. ಅದರಂತೆ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿಹವು. ಪರಮಾತ್ಮನಿಗೆ ಕೊಡೋ ಪ್ರಸಂಗ ಬಂದಾಗ ಅವನಿಗೆ ನಾವು ಸರಿಯಾಗಿ ಮಾಡಿದೀವೋ ಇಲ್ಲೋ, ನಮಗೆ ಮಾಡ್ಲಿಕ್ಕೆ ಬಂತೋ ಇಲ್ಲೋ ಅನ್ನುವಂಥ ದುಃಖ ಬೇಡ. ಸರಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಆದರೆ ಸುಪರಿಪೂರ್ಣವಾಗಿ ಮಾಡ್ಲಿಕ್ಕೆ ನಮಗೆ ಶಕ್ತಿಯೇ ಇಲ್ಲ. ಅತ್ಯಂತ ಪರಿಪೂರ್ಣವಾಗಿ ಮಾಡೇ ನಾವು ಪರಮಾತ್ಮನ ನಿವೇದನೆ ಮಾಡ್ತೀವಿ ಅಂತಂದ್ರೆ ಮಾಡೋದು ಯಾವಾಗ? ಹಾಗಿಲ್ಲ. ಯಾಕೆಂದ್ರೆ ನೀವೇ ಮಾಡಿದಂಥ ಎಲ್ಲ ಅಪೂರ್ಣವಾದ ಕೆಲಸಗಳನ್ನು, ಅಪೂರ್ಣವಾದಂಥ ಭಾವನೆಗಳನ್ನು ಒಂದು ಅತ್ಯಂತ ಮಂಗಳಕರವಾದಂಥ ಮನಸ್ಸಿನಿಂದ ಸ್ವೀಕಾರ ಮಾಡುವ ಶಕ್ತಿ ಇದ್ದವನು ಅವನು. ಯಾಕೆಂದ್ರೆ ಲಲಿತಾಂಗ, ಕೋಮಲಾಂಗ, ಸುಲಲಿತಾಂಗ, ಆತ ಮಂಗಳಕರವಾದಂಥ ಶರೀರವುಳ್ಳವನಾದ್ರಿಂದ, ಮನಸ್ಸುಳ್ಳವನಾದ್ರಿಂದ ನೀವೇನು ಕೊಟ್ಟರು ಅದರಲ್ಲಿರುವಂಥ ಒಳ್ಳೆಯದನ್ನು ಸ್ವೀಕಾರ ಮಾಡುವ ಶಕ್ತಿ ಅವನಿಗಿರ್ತದೆ. ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿರುವುದು, ಯಾವುದನ್ನು ಕೊಟ್ಟರು ಅದು ಮಂಗಲ ಅಂತ ಅನಿಸ್ತದೆ. ಅನ್ನಮಯ, ಆತ ಪರಮಾತ್ಮ ಅನ್ನಮಯ ಅಂತ ಅನ್ಸ್ಕೋತಾನೆ. ಕೈಗೊಳ್ಳದೆ ಬಿಡುವನೆ, ನೀವು ಕೊಟ್ಟದ್ದನ್ನು ಸ್ವೀಕಾರ ಮಾಡದೆ ಆತ ತಿರಸ್ಕಾರ ಮಾಡ್ತಾನೇನು. ಪೂತನೇ ವಿಷ ಮೊಲೆಯನ್ನು ಉಂಡವನು, ಪೂತನೆ ಆತನಿಗೆ ವಿಷ ಸಂಪರ್ಕ ಉಳ್ಳಂಥ ಹಾಲನ್ನು ಕುಡಿಸ್ಲಿಕ್ಕೆ ಬಂದ್ಲು, ಆದ್ರೆ ಅದನ್ನು ಆತ ಸ್ವೀಕಾರ ಮಾಡಿದ. ಅಂಥವನು ಅವಳು ಕೊಲ್ಲಬೇಕು ಅಂತ ಬಂದವಳು, ಅದನ್ನೇ ಆತ ಸ್ವೀಕಾರ ಮಾಡಿದಂತಂದ್ಮೇಲೆ ನಾವಂತೂ ಏನು ಪರಮಾತ್ಮನಿಗೆ ಹಾನಿ ಮಾಡ್ಬೇಕಂತ ಹೊರಟವರಲ್ಲ. ಪೂರ್ಣವಾಗಿ ಪೂಜೆ ಮಾಡ್ಲಿಕ್ಕೆ ಬರದೇ ಇರಬಹುದು, ಪೂರ್ಣವಾಗಿ ಅರ್ಪಣೆ ಮಾಡ್ಲಿಕ್ಕೆ ಬರದೇ ಇರಬಹುದು, ಪೂರ್ಣವಾಗಿ ಶಾಸ್ತ್ರಜ್ಞರು ಅಲ್ಲದೇ ಇರಬಹುದು, ಏನು ತೊಂದರೆ ಇಲ್ಲ. ಪರಮಾತ್ಮನಿಗೆ ಹಾನಿ ಮಾಡಬೇಕು ಅಂತಂತೂ ಹೊರಟವರಂತೂ ಅಲ್ಲ, ಪರಮಾತ್ಮನ ಭಕ್ತರಿಗೆ, ಆತನ ಭಾಗವತರಿಗೆ ಹಾನಿ ಮಾಡಬೇಕು ಅಂತ ಹೊರಟವರು ಅಲ್ಲ. ಹೇಗಿರ್ತದೋ ಹಾಗೆ ಅರ್ಪಣೆ ಮಾಡಿಬಿಟ್ರೆ ಒಳಗಿರುವಂಥ ಸಾತ್ವಿಕ ಭಾವನೆಯನ್ನು ಸ್ವೀಕಾರ ಮಾಡಿ ಆತನ ತಗೊಳ್ತಾನೆ. ಅದು ಹೇಗೆ ಪೂತನೆ ವಿಷಮಲೇನು ಉಂಡವನು ಅಂತ ಉದಾಹರಣೆ ಯಾಕೆ ಅಂತಂದ್ರೆ, ಪೂತನೆ ದುಷ್ಟಳಾಗಿದ್ಲು. ಪೂತನೆ ಅಂದ್ರೆ ಶರೀರ, ಒಂದು ಶರೀರ,
ಅದರೊಳಗಿದ್ದಿರುವಂತಹ ಆತ್ಮಗಳು ಎರಡು. ಪೂತನೆ ದುಷ್ಟಳಾಗಿದ್ರೂ ಕೂಡ ಒಳಗೆ ಊರ್ವಶಿ ಇದ್ಲು, ಅವಳಿಗೆ ಸಾತ್ವಿಕ ಭಾವನೆ ಇತ್ತು. ಅವಳು ಹಿಂದೊಮ್ಮೆ ಬಲಿಚಕ್ರವರ್ತಿಯ ಮಗಳೋ ಸಹೋದರಿಯೋ ಏನೋ ಆಗಿದ್ಲು. ಅದು ಹಿಂದೊಮ್ಮೆ ಹರಿವಂಶದಲ್ಲಿ ಹೇಳಿದ್ದೆ. ಆ ಪರಮಾತ್ಮನ ವಾಮನ ರೂಪಿಯಾದಂಥ ಪರಮಾತ್ಮನ ಬಾಲ ಸೌಂದರ್ಯವನ್ನು ನೋಡಿ ಅವನಿಗೆ ಹಾಲು ಉಡಿಸಬೇಕು ಅಂತ ಹಂಬಲ ಅವಳಿಗೆ ಬಂದಿತ್ತು. ಅಂಥ ಒಂದು ಪವಿತ್ರವಾದ ಭಾವನೆ ಇದ್ದವಳು ಅವಳು. ಆದರೆ ಎಲ್ಲ ಒಳ್ಳೆಯ ಭಾವನೆಗಳು, ಎಲ್ಲ ಒಳ್ಳೆಯ ಚೇತನರಿಗೂ ಕೂಡ ಒಂದು ದುಷ್ಟತನದ ಸಂಪರ್ಕವು ಯಾವಾಗಲೂ ಇರ್ತದೆ ಅನ್ನೋದಕ್ಕೆ ಸಂಕೇತ ಅನ್ನುವಂಥ ಒಳಗೆ ಅಲ್ಲಿ ಈ ಪೂತನೆಯೂ ಕೂಡ ಇದ್ಲು. ಹಾಗಾಗಿ ಒಳಗೆ ಸಾತ್ವಿಕ ಭಾವನೆಯೂ ಇತ್ತು, ಸಾತ್ವಿಕ ಚೇತನ ಇತ್ತಾದ್ರಿಂದ ಅದಕ್ಕೆ ಪರಮಾತ್ಮ ಮನ್ನಣೆ ಕೊಟ್ಟ. ಈ ಪೂತನೆಯನ್ನ, ಆ ದುಷ್ಟಳನ್ನ ಅವಳಿಗೆ ಏನೊಂದು ಗತಿ ತಲುಪಿಸಬೇಕಾಗಿತ್ತು ಅಲ್ಲಿಗೆ ತಲುಪಿಸಿದ. ಆ ಊರ್ವಶಿಗೆ, ಒಳಗಿರುವಂತಹ ಊರ್ವಶಿಗೆ ಸದ್ಗತಿಯನ್ನು ಕೊಟ್ಟ. ಅದರಂತೆ ಆತ ಮಾಡ್ತಾನೆ. ಇದು ಕಲುಷ ಜಿಹ್ವೆಗೆ ಅಂತ ಹೀಗೆ ದೃಷ್ಟಾಂತ ಕೊಡೋದೇನಿದೆ, ನಾವು ಜಗತ್ತಿನಲ್ಲಿ ಯಾರ್ಯಾರನ್ನೂ ಮೆಚ್ಚಿಸಬೇಕು ಅಂತ ಪ್ರಯತ್ನ ಪಡ್ತೇವೆ, ವ್ಯರ್ಥವಾಗಿ ಶ್ರಮ ಪಡ್ತೇವೆ. ಯಾರ್ಯಾರೋ ಅಧಿಕಾರಸ್ಥರು, ಸ್ಥಾನಮಾನಾಪನ್ನರು, ಅವ್ರದೆಲ್ಲ ಮರ್ಜಿ ಕಾಯಬೇಕು ಅಂತ ಪ್ರಯತ್ನ ಪಡ್ತೇವೆ. ಅವರೆಲ್ಲ ಕಲುಷ ಜಿಹ್ವೆಯವರಿದ್ದಂತೆ. ನೀವು ಅವ್ರಿಗೆ ಏನು ಕೊಟ್ರು ಒಂದು ಹಂತದಲ್ಲಿ ಅಥವಾ ಆರಂಭದಲ್ಲಿ ಅಥವಾ ಮಧ್ಯದಲ್ಲಿ ಕೊನೆಯಲ್ಲಿ ಅವರ ಮನಸ್ಸು ಭಗ್ನ ಆಗಿಬಿಡ್ತದೆ. ನೀವು ಕೊಟ್ಟದನ್ನು ತಿರಸ್ಕಾರ ಮಾಡ್ತಾರೆ, ನೀವು ಕೊಟ್ಟದಕ್ಕೆ ಬೆಲೆ ಅವರು ತೋರಿಸೋದೇ ಇಲ್ಲ. ಯಾಕೆಂದ್ರೆ ಅವ್ರ ಕಲುಷ ಜಿಹ್ವೆ, ಅವ್ರ ಮನಸ್ಸೇ ದೋಷಪೂರ್ಣವಾದದ್ದು. ಮನಸ್ಸೇ ದೋಷಪೂರ್ಣ ಆದ್ರಿಂದ, ಮನಸ್ಸು ಮದಾಂಧ ಆದ್ರಿಂದ ಅವರಿಗೆ ನೀವೇನು ಕೊಟ್ಟರು, ಎಂಥ ಪವಿತ್ರ ಭಾವನೆಯಿಂದ ಕೊಟ್ಟರು, ಅವ್ರಿಗೆ ಇದನ್ನು ಸ್ವೀಕಾರ ಮಾಡುವ ಯೋಗ್ಯತೆನೂ ಇರೋದಿಲ್ಲ. ನಿಮಗೆ ಅವ್ರಿಗೆ ಕೊಟ್ಟದ್ರ ಮೂಲಕ ಬರಬೇಕಂತ ಫಲವೂ ಬರೋದಿಲ್ಲ, ಅಥವಾ ಅಪರಿಪೂರ್ಣವಾಗಿ ಬಂದು ಮುಟ್ಟಿ ನೀವು ನಿರಾಶರಾಗ್ತೀರಿ. ಅದಕ್ಕಾಗಿ ಕಲುಷ ಜಿಹ್ವೆಗೆ ಕೊಡಬೇಡ್ರಿ, ಕೊಟ್ರೆ ನಿಷ್ಕಲುಷವಾದಂಥ ಜಿಹ್ವೆಗೆ ಕೊಡ್ರಿ. ನಿಷ್ಕಲುಷವಾದಂಥ ಜಿಹ್ವಾ ಅಂದ್ರೆ ಪರಮಾತ್ಮ, ಅವನಿಗೆ ಕೊಡಬೇಕು. ಸುರಸ ತೋರುವುದು ಎಲ್ಲ ಕಾಲದಲ್ಲಿ. ನೇರವಾಗಿ ಒಮ್ಮೆಲೆ ತಗೊಳ್ಳದೇ ಇರಬಹುದು, ತಗೊಂಡದ್ದು ಕಾಣದೇ ಇರಬಹುದು. ಅನ್ನ ಎದುರಿಗಿಟ್ರೆ ಅದೆಲ್ಲ ಒಂದಿಷ್ಟು ಪರಮಾತ್ಮ ಅನ್ನ ತಿಂದ ಅಂತ ನಮ್ಗೆ ಗೊತ್ತಾಗದೇ ಇರಬಹುದು. ಒಳಗಿನ ಒಂದು ಸುರಸ ಏನಿದೆ, ಅವನದ್ದೇ ಆದಂಥ ಶುಭಸಾರ ರಸ ಏನಿದೆ, ಅದನ್ನ ಆತ ಸ್ವೀಕಾರ ಮಾಡೇ ಮಾಡ್ತಾನೆ. ಹಾಗಾಗಿ ಸುಲಲಿತಾಂಗ ಆದ್ರಿಂದ ಸಕಲ ರಸ ಮಂಗಳವೆನಿಸುತ್ತಿಹುದು. ಏನು ಕೊಟ್ಟರು, ನಿಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟರು ಅದೆಲ್ಲ ಅವನಿಗೆ ಮಂಗಳ ಅಂತಾನೆ ಅನಿಸ್ತದೆ. ಅವನಿಗೆ ಈ ಪ್ರಳಯ ಕಾಲವೇ ಒಂದು ದೊಡ್ಡ ಭೋಜನ ಅಂತ ಪರಮಾತ್ಮನಿಗೆ. ಒಂದು ಉಪನಿಷತ್ತಲ್ಲಿ ಹಾಗೆ ಒಂದು ವರ್ಣನೆ ಬರ್ತದೆ, ಮುಂದೆ ಯಾವಾಗಾದ್ರೂ ಹೇಳ್ತಾರೆ. ಪ್ರಳಯ ಹರಿಗೆ ದೊಡ್ಡ ಭೋಜನ ಅಂತೇಳಿ. ಪ್ರಳಯ ಅಂತಂದ್ರೆ ಇನ್ನು ಬೆಂಕಿ, ನೀರು, ವಾಯು, ಗಾಳಿ, ಫಲಸು ಪದಾರ್ಥ, ಒಳ್ಳೆಯ ಪದಾರ್ಥ ಎಲ್ಲ ಇರ್ತದೆ ಅಲ್ಲಿ. ಇದ್ದಿದ್ದೆಲ್ಲವನ್ನೂ ಆತ ಸ್ವಹಾಕಾರ ಮಾಡಿಬಿಡ್ತಾನೆ. ಅಂಥ ಪರಮಾತ್ಮನಿಗೆ ನೀವು ಕೊಟ್ಟದ್ದೊಂದು ಅಪರಿಪೂರ್ಣ ಆಗಿದ್ರೆ, ಅದಕ್ಕೊಂದು ಸರಿಯಾದ ರುಚಿ ಇಲ್ಲದೇ ಇದ್ರೆ, ನಿಮಗೋ ನಿಮ್ಮ ಮನೆಯವರಿಗೋ ನಿಮ್ಮ ಪಾಚಕರಿಗೋ ಸರಿಯಾಗಿ ಮಾಡ್ಲಿಕ್ಕೆ ಬರದೇ ಇದ್ರೆ ಅದು ದೊಡ್ಡ ವಿಷಯವೇ ಅಲ್ಲ. ನೀವು ಕೊಟ್ಟ ಆಭರಣಗಳು, ನೀವು ಕೊಟ್ಟ ವಸ್ತ್ರಗಳು ಸರಿಯಾಗಿಲ್ಲದೆ ಇದ್ರೆ ಅದರ ಅಪರಿಪೂರ್ಣತೆಯನ್ನು ಆತ ಗಮನಕ್ಕೆ ತಗೊಳ್ಳೋದಿಲ್ಲ. ಅದನ್ನು ಅನಾಯಾಸವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅನ್ನಮಯ ಅಂತ ಅವನಿಗೆ ಹೆಸರು. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ಅದ್ಯತೆ ಅತ್ತಿಚ ಭೂತಾನಿ, ಅವನು ಈ ಎಲ್ಲಾ ಜಗತ್ತನ್ನ ತಿಂತಾನೆ. ಅದಕ್ಕೆ ಆ ಕಾರಣಕ್ಕಾಗಿಯೂ ಆತ ಅನ್ನ. ಮತ್ತೆ ಉಳಿದವರೆಲ್ಲ ಆತನನ್ನ ಭಜನೆ ಮಾಡ್ತಾರೆ. ಅದ್ಯತೆ ಅಂದ್ರೆ ಸೇವಕರ ಸೇವೆಯನ್ನು ಸ್ವೀಕಾರ ಮಾಡ್ತಾನಾದ್ರಿಂದ, ಆ ಸೇವಕರಿಂದ ಸೇವಿಸಲ್ಪಡ್ತಾನಾದ್ರಿಂದ ಆ ಕಾರಣಕ್ಕಾಗಿಯೂ ಆತ ಅನ್ನ ಅಂತ ಕರೆಸ್ಕೋತಾನೆ. ಹೀಗೆ ಎರಡನ್ನೂ ಆತ ಸ್ವೀಕಾರ ಮಾಡ್ತಾನೆ. ಯಾವುದು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ, ಕೊಟ್ಟದ್ದನ್ನೇ ಸ್ವೀಕಾರ ಮಾಡ್ತಾನಾದ್ರಿಂದ ಅವನಿಗೆ ಕೊಡುವಾಗ ಹಿಂಜರಿಕೆ ಬೇಡ. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಾಸನೋರ್ವನು ಅಮೃತ ನೆನೆಸಿದನು. ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳುಂಬನು ಉಪಚಯ ದೇಳಿಗೆಗಳಿಲ್ಲ ಎಂದಿಗೂ ಸ್ವರಸಗಳ ಬಿಟ್ಟು. ಪೇಳಲೇನು, ಹೆಚ್ಚಿಂದೇನು ಹೇಳಬೇಕು? ಒಂದು 2-3 ಪದ್ಯಗಳಲ್ಲಿ ದಾಸರು ಹರಿಕಥಾಮೃತಸಾರ ಶ್ರವಣ ಮಾಡೋರಿಗೆ, ಹೇಳೋರಿಗೆಲ್ಲರಿಗೂ ಭರವಸೆ ಕೊಟ್ಟರು. ಕೊಡೋದ್ರ ಬಗ್ಗೆ, ಪರಮಾತ್ಮನಿಗೆ ಕೊಡೋದ್ರ ಬಗ್ಗೆ, ನಿವೇದನೆ ಮಾಡೋದ್ರ ಬಗ್ಗೆ ಹಿಂಜರಿಕೆ ಬೇಡ. ನೀವೇನು ಕೊಟ್ಟರು ಪರಮಾತ್ಮ ತಗೋತಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು, ಭರವಸೆ ಕೊಟ್ಟರು, ಶಾಸ್ತ್ರೀಯವಾಗಿ ಅದನ್ನು ನಿರೂಪಿಸಿದರು. ಪೇಳಲೇನು, ಹೆಚ್ಚಿಂದ ಏನು ಹೇಳಬೇಕು? ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ. ಕ್ಷೀರ ಸಮುದ್ರವನ್ನು ಮಥನ ಮಾಡಿದಾಗ ಇಲ್ಲಿ ಕಾಲಕೂಟ ವಿಷ ಬಂತು. ಅದನ್ನು ವಾಯುದೇವ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಆತ ಲೋಕವ ಪಾಲಿಸಿದ.
ಕಾಲಕೂಟ ವಿಷದ ಜ್ವಾಲೆ ಜಗತ್ತನ್ನೆಲ್ಲ ನಾಶ ಮಾಡಲಿಕ್ಕೆ ಪ್ರವೃತ್ತ ಆಗಿತ್ತು. ಆಗ ಜಗತ್ತನ್ನ ಆತ ಕಾಪಾಡಿದ ಸಮೀರ ದೇವ. ತದ್ದಾಸನೋರ್ವ ಅಮೃತ ನೆನೆಸಿದ. ತದ್ದಾಸನೋರ್ವ ಅಮೃತ ನೆನೆಸಿದ ಅಂತ ಈಗೇನು ಮಾತಿದೆಯಲ್ಲ, ಇದಕ್ಕೆ ಹರಿಕಥಾಮೃತ ಸಾರದಲ್ಲೂ ಒಂಥರ ವ್ಯಾಖ್ಯಾನ ಮಾಡ್ತಾರೆ, ಮತ್ತು ಕೆಲವರು ಪ್ರವಚನಕಾರರು ಒಂದೊಂದು ಥರ ವ್ಯಾಖ್ಯಾನ ಮಾಡ್ತಾರೆ. ತದ್ದಾಸನೋರ್ವ, ಆ ಸಮೀರ ದೇವನ ದಾಸ ಈಶ್ವರ, ಅವನು ಕೂಡ ಸ್ವಲ್ಪ ಕಾಲಕೂಟ ವಿಷವನ್ನು ಸ್ವೀಕಾರ ಮಾಡಿದ. ಅವನು ಅಮೃತ ನೆನೆಸಿದ. ಸ್ವಲ್ಪ ವಿಷವನ್ನು ಸ್ವೀಕಾರ ಮಾಡಿದ ಪ್ರಯುಕ್ತ ನೀಲಕಂಠ ಅಂತ ಅನ್ಸ್ಕೊಂಡ. ಅದನ್ನ ಕಂಠ ಉರಿತಾದ್ರೂ ಕೂಡ ಅವನಿಗೇನಾಗಲಿಲ್ಲ, ಜೀರ್ಣ ಮಾಡಿಕೊಂಡ ಪರಮಾತ್ಮನ ಅನುಗ್ರಹದಿಂದ. ಇನ್ನೊಂದು ಮಾತಿದೆ, ತದ್ದಾಸನೋರ್ವನು ಅಮೃತ ನೆನೆಸಿದನು. ಈ ತದ್ದಾಸ ಅಂತ ಹೇಳಿದ್ದೇನು ಮಾತಿದೆಯಲ್ಲ, ಇದನ್ನ ಜಗನ್ನಾಥ ದಾಸರು ತಮ್ಮ ಬಗ್ಗೆ ಹೇಳ್ಕೊಂಡಿದ್ದು ಅಂತ ಹೇಳ್ತಾರೆ. ಹರಿಕಥಾಮೃತ ಸಾರದ ಹಿನ್ನೆಲೆ, ಆ ದಾಸರ ಜೀವನ ಚರಿತ್ರೆಯನ್ನೆಲ್ಲ ಶ್ರವಣ ಮಾಡಿದವರು. ತದ್ದಾಸನೋರ್ವ ಅಂತಂದ್ರೆ ಪರಮಾತ್ಮನ ದಾಸ, ವಾಯುದೇವನ ದಾಸ. ಪರಮಾತ್ಮ, ಶಿವ ಮತ್ತೆ ವಾಯುದೇವ ಇವರೆಲ್ಲರನ್ನೂ ಆರಾಧನೆ ಮಾಡಿದೆ ಸಿದ್ಧಿಯ ಶಿಖರ ಏರಿದಂತಹ ಜಗನ್ನಾಥ ದಾಸರು ಏನಿದ್ದಾರೆ, ಅವರು ಕೂಡ ಅಮೃತ ನೆನೆಸಿದರು. ಯಾಕೆಂದ್ರೆ ಅವರಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು, ಭಯಂಕರವಾದ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಅವರಿಗೆ. ವಿಜಯದಾಸರು ಭೋಜನಕ್ಕೆ ಬನ್ರಿ ಅಂತ ಕರೆದಿದ್ರು ಅವ್ರನ್ನ. ದಾಸರು, ಜಗನ್ನಾಥ ದಾಸರು ಪೂರ್ವಾಶ್ರಮದಲ್ಲಿ ಶ್ರೀನಿವಾಸಾಚಾರ್ಯರಾಗಿದ್ರು, ದೊಡ್ಡ ವಿದ್ವಾಂಸರಾಗಿದ್ರು. ಮತ್ತು ಇವ್ರ್ಯಾರೋ ನೈವೇದ್ಯ ಮಾಡಿಬಿಟ್ರೆ, ಇವ್ರ್ಯಾರೋ ವೈಷ್ಣದೇವ ಮಾಡಿಬಿಟ್ರೆ ನಾವು ಉಣ್ಣೋದು ಹೆಂಗೆ ಅಂತ ಇವ್ರಿಗೆ ಸಮಸ್ಯೆ, ಎಷ್ಟೋ ಜನರಿಗೆ ಸಮಸ್ಯೆನೆ. ಹಾಗಾಗಿ ಊಟಕ್ಕೆ ಹೋಗ್ಲಿಕ್ಕೆ ಹಿಂಜರಿದ್ರು. ಹೊಟ್ಟೆ ನೋವು ಬಂದಿದಂತೆ ಆಚಾರ್ಯರಿಗೆ, ಅದಕ್ಕೆ ನಿಮ್ಮಲ್ಲಿ ಊಟಕ್ಕೆ ಬರೋದಿಲ್ಲ ಅಂತ ಶಿಷ್ಯರ ಕಡೆ ಹೇಳಿ ಕಳಿಸಿದ್ರು. ಹಾಗೆ ಆಗಲಿ ಅಂದ್ಬಿಟ್ಟು ದಾಸರು. ಇದು ಈ ಕಡೆ ಜಗನ್ನಾಥ, ಈ ಶ್ರೀನಿವಾಸಾಚಾರ್ಯರಿಗೆ ಹೊಟ್ಟೆ ನೋವು ಬಂದ್ಬಿಡ್ತು, ನಿಜವಾದ ಹೊಟ್ಟೆ ನೋವೇ ಬಂತು. ಅವ್ರಿಗೆ ಕಷ್ಟಪಟ್ಟರು. ಮುಂದೆ ವಿಜಯದಾಸರು ತಮ್ಮ ಶಿಷ್ಯರಾದಂತಹ ಗೋಪಾಲದಾಸರ ಮೂಲಕ ಈ ಶ್ರೀನಿವಾಸಾಚಾರ್ಯರನ್ನ ಬದುಕಿಸಿ ಅವ್ರನ್ನ ಜಗನ್ನಾಥ ದಾಸರು ಅಂತ ಮಾಡಿದರು ಅಂತೆಲ್ಲ ಕಥೆ ಹಿಂದೆ ಶ್ರವಣ ಮಾಡಿದ್ವಿ. ಅದಕ್ಕೆ ತದ್ದಾಸನೋರ್ವ ತಮ್ಮ ಬಗ್ಗೆ ನೇರವಾಗಿ ಹೇಳ್ಕೊಳ್ಳಿಲ್ಲ ದಾಸರು. ನಮ್ಮಂಥ ಒಬ್ಬ ದಾಸ, ನಮ್ಗಿಂತ ಹಿರಿಯರೆಲ್ಲ ಬೇಕಾದಷ್ಟು ಜನ ಜ್ಞಾನಿಗಳಾದವರೆಲ್ಲ ಏನೇನೋ ಮಾಡಿದ್ದಾರೆ. ನಮ್ಮಂಥವನೊಬ್ಬ ತೀರಾ ಸಾಮಾನ್ಯನಾದವನು ಕೂಡ, ಹೀಗೆ ತೊಂದರೆಗೊಳಗಾದವನು ಕೂಡ, ಕೆಳಗೆ ಬಿದ್ದವನು ಕೂಡ ಅಮೃತ ಅನಿಸಿದ. ಕೆಳಗೆ ಬಿದ್ದವನ ಮೇಲೆ ಏರಿದ. ಹೇಗೆ ಅಂತಂದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ. ಇವೆಲ್ಲ ಉದಾಹರಣೆಗಳು. ಇಂಥ ಉದಾಹರಣೆಗಳನ್ನು ನೀವು ಗಮನಿಸಿರಿ ಅಂತಾರೆ ದಾಸರು. ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳ ಉಂಬನು. ಶ್ರೀ ಲಕುಮಿ ವಲ್ಲಭ ಆತ ಈ ಲಕ್ಷ್ಮೀ ರಮಣ ಏನ್ ಮಾಡ್ತಾನವನು? ಶುಭಾಶುಭ ಜಾಲ ಕರ್ಮಗಳ ಉಂಬನು. ಶುಭ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ, ಅಶುಭ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ. ಜಾಲ ಅಂದ್ರೆ ಸಮೂಹ, ಆ ಕರ್ಮಗಳ ಉಂಬನು. ನೀವು ಯಾವುದನ್ನು ಕೊಟ್ಟರು ಆತ ಸ್ವೀಕಾರ ಮಾಡ್ತಾನೆ. ಉಪಚಯದ ಏಳಿಗೆಗಳು ಇಲ್ಲವು ಎಂದಿಗೂ. ಎಂದೆಂದಿಗೂ ಆತನಿಗೆ ಏಳಿಗೆ, ಯಾವುದೋ ಒಂದು ಸ್ವೀಕಾರ ಮಾಡಿದ ಪ್ರಯುಕ್ತ ಆತನಿಗೆ ಹೆಚ್ಚಳ, ಅದೊಂದು ಅಭಿವೃದ್ಧಿ ಇಂಥದ್ದೇನೂ ಇಲ್ಲ ಅವನಿಗೆ. ಎಂದಿಗೂ ಸ್ವರಸಗಳ ಬಿಟ್ಟು. ಆಗ ಯಾವುದನ್ನೇ ಆತನ ಎದುರುಗಿಟ್ರು ಅದರಲ್ಲಿ ಅವನದ್ದೇ ಆದಂಥ ಒಂದು ರೂಪ ಇರ್ತದೆ. ಯಾವ ನೈವೇದ್ಯ ಪದಾರ್ಥವನ್ನು ಇಟ್ಟರು, ಮತ್ತೆ ಎಂಥ ಪದಾರ್ಥಗಳನ್ನು ಇಟ್ಟರು, ಅದರಲ್ಲಿ ಅವನದ್ದೇ ಆದಂಥ ಒಂದು ರೂಪ ಇರ್ತದೆ. ಅವನದ್ದೇ ಆದಂಥ ಒಂದು ರೂಪವನ್ನ ಆತ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಪರಮಾತ್ಮನ ನೈವೇದ್ಯವನ್ನು ಎದುರುಗಿಟ್ಟಾಗ, ನೈವೇದ್ಯ ಅಂದ್ರೆ ಏನಂತ ಸ್ವೀಕಾರ ಮಾಡಬೇಕು, ಏನಂತ ನಾವು ಅನುಸಂಧಾನ ಮಾಡಬೇಕು? ಆ ವಿಗ್ರಹದೊಳಗಿರುವಂತಹ ರೂಪ, ಅರ್ಚನೆ ಮಾಡುವಂತಹ, ಪೂಜಾ ಮಾಡುವಂತಹ ನನ್ನೊಳಗಿರುವ ರೂಪ, ಎದುರಿಗಿರುವಂತಹ ಪದಾರ್ಥಗಳೊಳಗಿರುವ ರೂಪ, ಇದೆಲ್ಲ ಒಂದೇ. ಎಲ್ಲ ಕಡೆ ಭಗವಂತನೇ ಇದ್ದಾನೆ. ಆ ಭಗವಂತನ ಎಲ್ಲ ಕಡೆ ಇರುವಂತಹ ರೂಪಗಳಿಗೆ ಸಮಾನವಾದ ಸಾಮರ್ಥ್ಯ ಇದೆ, ಸಮಾನವಾದ ಶಕ್ತಿ ಇದೆ, ಸಮಾನವಾದ ಗುಣಗಳಿವೆ, ಐಕ್ಯವಿದೆ. ಹೀಗೆ ಚಿಂತನೆ ಮಾಡೋದು, ಇದನ್ನೇ ನೈವೇದ್ಯ ಅಂತ ಹೇಳ್ತಾರೆ. ಅದಕ್ಕೆ ಸ್ವರಸಗಳ ಬಿಟ್ಟು. ಶುಭ ಸಾರ ಭೋಕ್ತ ಅಂತ ಅವನನ್ನು ಕರೆಯೋದು ಅದಕ್ಕೆ. ಎಲ್ಲ ಕಡೆ ಅವನದೇ ಆದ ಒಂದು ರೂಪ ಇರ್ತದೆ, ಆ ರೂಪವನ್ನೇ ಆತ ಸ್ವೀಕಾರ ಮಾಡ್ತಾನಷ್ಟೆ. ಅವನಿಗಿರೋದು ಸ್ವರಸಗಳ ಭೋಗ ಮಾತ್ರ. ವೇಳೆಯನು ಸಮೀರ ದೇವನು. ಸಮೀರ ದೇವ ಅಂದ್ರೆ ವಾಯುದೇವ. ಆತ ಕಾಲಕೂಟವನುಂಡು. ಕಾಲಕೂಟ ಬಹಳ ಭಯಂಕರವಾದಂತಹ ವಿಷ, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದದು. ಆ ಕಾಲಕೂಟವನ್ನು ಉಂಡು ಲೋಕವ ಪಾಲಿಸಿದ, ಜಗತ್ತನ್ನು ಪಾಲಿಸಿದ ಅವನು. ತದ್ದಾಸನೋರ್ವ, ಆ ಪರಮಾತ್ಮನ ದಾಸ. ದಾಸ ಅಂತ ಇಷ್ಟು ಮಾತ್ರ ಹೇಳಿದ್ರಿಂದ ಯಾರ್ಯಾರ ದಾಸರು ಅವರೆಲ್ಲರಿಗೂ ಅನ್ವಯ ಆಗುವಂಥ ಮಾತೇ ಅದು. ದಾಸನೋರ್ವನು ಅಮೃತ ನೆನೆಸಿದ. ಕೆಳಗೆ ಬಿದ್ದು ಮೇಲೆ ಹೋದವರೆಲ್ಲ ಅಮೃತರೇ.
ಆ ಅಮೃತ ಅನ್ನೋ ಶಬ್ದ ಇವರೆಲ್ಲರಿಗೂ ಹೊಂದುವಂಥದ್ದೇ. ನಾವು ಒಂದು ದೃಷ್ಟಿಯಿಂದ ಅಮೃತರೆ, ನಮ್ಮ ಮೇಲಿರುವಂಥ ದಾಸರು ಅಮೃತರೆ, ವಾಯುವು ಅಮೃತ, ಶಿವನೂ ಅಮೃತ, ಪರಮಾತ್ಮನೂ ಅಮೃತನೇ. ಅಮೃತ ಶಾಶ್ವತ ಸ್ಥಾನ ಅಂತ ಪರಮಾತ್ಮನ ಮೂಲ ಹೆಸರು. ಅಮೃತ ಅಂತ ಲಕ್ಷ್ಮೀದೇವಿಗೆ ಹೆಸರು. ಅಕಾರಾಂತವಾದ ಎಲ್ಲ ಪರಮಾತ್ಮನ ಶಬ್ದಗಳಿಗೆ ಆಕಾರಾಂತದ ಪ್ರತ್ಯಯಗಳನ್ನು ಸೇರಿಸಿಬಿಟ್ರೆ ಅದೆಲ್ಲ ಲಕ್ಷ್ಮೀದೇವಿಗೆ ಹೆಸರೇ. ವಾಯುರನಿಲಮೃತಮಥೇದಂ ಭಸ್ಮಾಂತಕಂ ಶರೀರಂ ಅಂತ ಈಶಾವಾಸ್ಯ ಉಪನಿಷತ್ತು. ಅದಕ್ಕಾಗಿ ಅಮೃತ ಅನ್ನೋ ಶಬ್ದ ವಾಯುದೇವನಿಗೂ ಅನ್ವಯ ಆಗುವಂಥದ್ದೇ, ಈಶ್ವರನಿಗೂ ಅನ್ವಯ ಆಗುವಂಥ ಶಬ್ದನೇ. ಮುಂದೆ ಉಳಿದೆಲ್ಲ ದಾಸರಿಗೂ ಇವರೆಲ್ಲರಿಗೂ ಕೂಡ ಪರಮಾತ್ಮನ ದಾಸರೆಲ್ಲರಿಗೂ ಕೂಡ ಅನ್ವಯ ಆಗುವಂಥ ಶಬ್ದನೇ. ಯಾಕೆಂದ್ರೆ ಒಳಗಿನ ಆತ್ಮ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೃತಿ ಇಲ್ಲ, ಚ್ಯುತಿ ಇಲ್ಲ. ಹೊರಗಿರುವಂಥ ಶರೀರಕ್ಕೆ ಮಾತ್ರ ಛೇದ, ಭೇದ, ದಾಹ ಇವೆಲ್ಲ. ಒಳಗಿರುವಂಥ ಆತ್ಮಕ್ಕೇನಿಲ್ಲ, ಅದು ಪರಮಾತ್ಮನ ಸನ್ನಿಧಿಯನ್ನೇ ಸೇರುವಂಥದ್ದು. ಅದಕ್ಕಾಗಿ ಅದಕ್ಕೆ ಅಮೃತ ಅಂತಲೇ ಹೆಸರು. ತದ್ದಾಸನವರು ಅಮೃತ ನೆನೆಸಿದನು. ಶ್ರೀ ಲಕುಮಿವಲ್ಲಭ ಶುಭಾಶುಭ ಜಾಲ ಕರ್ಮಗಳನ್ನು ಉಂಬನು. ಶುಭವನ್ನೂ ಸ್ವೀಕಾರ ಮಾಡ್ತಾನೆ, ಅಶುಭವನ್ನೂ ಸ್ವೀಕಾರ ಮಾಡ್ತಾನೆ. ಅವನಿಗೆ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿರ್ಬೇಕಷ್ಟೆ. ಉಪಚಯದ ಏಳಿಗೆಗಳು, ಪುಷ್ಟಿ ಇಲ್ಲ, ಅಭಿವೃದ್ಧಿ ಇಲ್ಲ. ನೀವೇನಾದರೂ ಕೊಟ್ಟಾಗ ಅದನ್ನ ಆತ ಸ್ವೀಕಾರ ಮಾಡಿದರೆ ಅದರಿಂದ ಅವನ ಶರೀರ ಪುಷ್ಟ ಆಗ್ತದೆ, ಅವನಿಗೇನೋ ಸ್ಥಾನಮಾನಗಳು ಹೆಚ್ಚಾಗ್ತವೆ ಅಂತಿಲ್ಲ. ಉಪಚಯದ ಏಳಿಗೆಗಳು ಎಂದಿಗೂ ಇಲ್ಲ. ಸ್ವರಸಗಳ ಬಿಟ್ಟು ಅವನದ್ದೇ ಅಂತ ಒಂದು ಸ್ವರಸ ಏನಿದೆ ಅಷ್ಟನ್ನು ಸ್ವೀಕಾರ ಮಾಡೋದು ಬಿಟ್ಟರೆ ಆತನಿಗೆ ಏನೂ ಇಲ್ಲವೇ ಇಲ್ಲ, ಅದರಿಂದ ವ್ಯತ್ಯಾಸವೇ ಇಲ್ಲ. ಈ ಪರಿಯ ಲಚ್ಯುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದಿ ನೆನೆದು ಭುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳ ನರ್ಪಿಸವನಡಿಗೆ. ಈ ಪರಿಯಲ್ಲಿ ದಾಸರು ಇಲ್ಲಿ ತನಕ ಎಲ್ಲ ಹೇಳಿದರು. ಇಲ್ಲಿ ಹೇಳಿದ ರೀತಿಯಲ್ಲಿ ಅಚ್ಯುತನ ತತ್ತದ್ರೂಪ ತತ್ತನ್ನಾಮ, ಎಲ್ಲೆಲ್ಲಿ ಈ ಹಾಲು ತುಪ್ಪ ಅಲ್ಲೆಲ್ಲ ಎಷ್ಟೆಷ್ಟು ರೂಪದಿಂದ ಇರ್ತಾನೆ ಅನ್ನೋ ಮಾತೆಲ್ಲ ಹಿಂದೆ ಬಂತು. ಅದನ್ನೆಲ್ಲ ತಿಳ್ಕೊಳ್ಳಿ. ಆಯಾ ನಾಮಗಳನ್ನು ಸಾಧ್ಯ ಆದ್ರೆ ತಿಳ್ಕೊಳ್ಳಿ, ಆ ನಾಮಗಳ ಅರ್ಥವನ್ನು ತಿಳ್ಕೊಂಡು ನಾನಾ ಪದಾರ್ಥದಲ್ಲಿ ನೆನೆದು ಯಾವುದೇ ಪದಾರ್ಥವನ್ನು ಸ್ವೀಕಾರ ಮಾಡುವಾಗ ಅಲ್ಲಿ ಆ ಹೆಸರನ್ನ, ಆ ಪರಮಾತ್ಮನ ರೂಪಗಳನ್ನ ನೆನೆದು ಭುಂಜಿಸುತ್ತಲಿರು, ಮೇಲಿನ ಮೇಲೆ ನೆನಪಿಸ್ಕೊಂಡು ಭೋಜನ ಮಾಡ್ತಿರೋ. ಆತ ಯಾರು ಅಂದ್ರೆ ವಿಷಯ ಪ್ರಾಪಕ, ಸ್ಥಾಪಕ, ನಿಯಾಮಕ, ವ್ಯಾಪಕ. ಅವನ ಶಕ್ತಿ ಹೇಗೆ? ವಿಷಯ ಪ್ರಾಪಕ, ವಿಷಯ ನಾವು ತಿನ್ನುವಂತಹ ವಸ್ತು ಏನಿದೆ ಅದು ಜಮೀನಿನಲ್ಲಿದೆ. ಮೂಲತಃ ಮಳೆ ಬಂದು ಆ ಜಮೀನಿನಲ್ಲಿ ವಿಷಯ ಪದಾರ್ಥಗಳು ಬೆಳಿಬೇಕು. ಅಲ್ಲಿಂದ ಮತ್ತೆ ಯಾವುದ್ಯಾವುದೋ ಮೂಲಗಳಿಂದ ನಮ್ಮ ಮನೆ ತನಕ ಅದು ಬಂದು ಮುಟ್ಟಬೇಕು. ಅದಕ್ಕಾಗಿ ವಿಷಯ ಪ್ರಾಪಕ ಅಂತಂದ್ರು. ಅವೆಲ್ಲ ನಮ್ಮ ತನಕ ಬಂದದ್ದು ಅವನಿಂದನೇ. ಸ್ಥಾಪಕ, ನಮ್ಮ ಹೊಟ್ಟೆ ಒಳಗೆ ಹೋಗಿದ್ದು ಅವನಿಂದನೇ. ಮನೆಯೊಳಗೆ ಬೇಕಾದಷ್ಟು ಇರಬಹುದು, ಪರಮಾತ್ಮ ಅನುಗ್ರಹ ಮಾಡದೇ ಇದ್ರೆ ಒಂದು ತುತ್ತು ಹೊಟ್ಟೆ ಒಳಗೆ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಅವನ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಸ್ಥಾಪಕ ಅಂದ್ರೆ ಇಟ್ಟವನು ಅಂತ ಅರ್ಥ. ಪ್ರಾಪಕ ಅಂದ್ರೆ ತಂದುಕೊಡುವವನು, ಸ್ಥಾಪಕ ಅಂದ್ರೆ ಇಡುವವನು. ಮುಂದೆ ನಿಯಾಮಕ, ಅಲ್ಲಿ ಒಳಗೆ ಹೋದ್ಮೇಲೆ ಕೂಡ ಅದೆಲ್ಲ ಶರೀರದೊಳಗೆ ಜೀರ್ಣ ಆಗ್ಬೇಕಲ್ಲ, ಆತನಿಗೆ ಅದು ಹೊಂದ್ಕೋಬೇಕಲ್ಲ, ಅದಕ್ಕೆ ನಿಯಾಮಕ. ಇದು ವ್ಯಾಪಕ, ಒಳಗೂ ಇದ್ದಾನೆ, ಪದಾರ್ಥಗಳಲ್ಲಿದ್ದಾನೆ, ಎಲ್ಲ ಕಡೆ ಅವನಿದ್ದಾನೆ. ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು, ನೀನು ನಿರ್ಲಿಪ್ತನಾಗಿರು. ನಾನು ಮಾಡಿದ್ದಂತ ಅನ್ಕೋಬೇಡ. ನಾನೇನೋ ಗಳಿಸಿದೆ, 4 ಜನರಿಗೆ ಭೋಜನ ಮಾಡಿಸಿದೆ, ದೊಡ್ಡ ಪುಣ್ಯ ಕಾರ್ಯ ಮಾಡಿದೆ, ದಕ್ಷಿಣೆ ಕೊಟ್ಟೆ ಅಂತ ಭ್ರಾಂತಿ ಪಡಬೇಡ. ನೀ ನಿರ್ಲೇಪನಾಗಿರು, ಪುಣ್ಯ ಪಾಪಗಳನ್ನು ಅರ್ಪಿಸವನಡಿಗೆ. ಅನ್ನದಾತ ಸುಖೀಭವ ಅಂತನ್ನು ಭೋಜನ ಮಾಡಿದ ಕೊನೆಗೆ ಅನ್ನದಾತ ಸುಖೀಭವ ಅಂತಂತಾರೆ. ಅನ್ನದಾತ ಅಂತಾರೆ ಕೆಲವರು, ದಾತ ಅಂತ ಶಬ್ದ ಸರಿಯಲ್ಲ, ದಾತಃ ಅಂತನ್ಬೇಕು, ವಿಸರ್ಗ ಸಮೇತವಾಗಿ ಅನ್ಬೇಕು ಅಂದ್ರೆ ಯೋಗ್ಯ. ದಾತ ಅಂತನೋ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ಶಬ್ದ. ಅನ್ನದಾತ ಅಂದ್ರೆ ಅನ್ನವನ್ನು ಕೊಟ್ಟವನು ಅಂತ ಅರ್ಥ. ಸುಖೀಭವ ಅಂತಂದ್ರೆ ಸುಖಿಯಾಗು ಅಂತ ಅರ್ಥ. ಗು ಅಂತನ್ನೋದಕ್ಕೆ ಅನ್ನವನ್ನು ಕೊಟ್ಟವನು ಸುಖಿಯಾಗು ಅನ್ನೋದು ವ್ಯಾಕರಣ ಪ್ರಕಾರ ಶುದ್ಧ ಅಲ್ಲ. ಅನ್ನವನ್ನು ಕೊಟ್ಟವನೇ ನೀನು ಸುಖಿಯಾಗು. ಅನ್ನದಾತಃ ಅಂದ್ರೆ ಅದು ಸಂಬೋಧನ ಪ್ರಥಮ ವಿಭಕ್ತಿ. ಅದೇನು ವ್ಯವಹಾರದಲ್ಲಿ ತಪ್ಪಾಗಿ ಕೆಲವು ಕಡೆ ಬಂದಿರ್ತವೆ, ಎಷ್ಟೋ ಜನ ಹೇಳೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅನ್ನದಾತ ಸುಖೀಭವ ಅಂತ ಅನ್ಬೇಕು.
ಅನ್ನದಾತಃ ಅಂತಂದ್ರೆ ನಾವೆಲ್ಲೋ ಹೋಗಿರ್ತೀವಿ, ಯಾರೋ ಸಮಾರಂಭ ಏರ್ಪಡಿಸಿರ್ತಾರೆ, ಅವರಿಗೂ ಆಶೀರ್ವಾದ ಮಾಡಿದಂಗೆ, ಆಶಂಸನೆ ಮಾಡಿದಂತೆ. ಅವರು ಒಳಗಿದ್ದು ನಮ್ಮೊಳಗಿದ್ದು ಅದನ್ನೆಲ್ಲ ನಡೆಸಿಕೊಟ್ಟಂತಹ ಪರಮಾತ್ಮನನ್ನು ಕೂಡ ನೀ ಸುಖವಾಗಿರುವಂತ ಅವನಿಗೇನು ಆಶೀರ್ವಾದ ಮಾಡೋದು ಬೇಕಾಗಿಲ್ಲ, ನೀ ಸುಖಿ ಆಗಿದ್ದಿ ಅಂತ ಅರ್ಥ. ಸುಖ ಸ್ವರೂಪನೇ ಆಗಿದ್ದಿ, ನೀನು ಸುಖ ಸ್ವರೂಪ ಆಗಿದ್ದಿ, ಆದ್ರಿಂದ ನಮಗೆಲ್ಲ ಹೊಟ್ಟೆ ಊಟ ಮಾಡಿದಾಗ ಹೊಟ್ಟೆ ತುಂಬಿತ್ತು, ಸಂತೋಷ ಆಯಿತು ಅಂತ ಇಂಥ ಅನುಸಂಧಾನ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಬೇಕು ಊಟ ಮಾಡುವಾಗ. ಮತ್ಯಾವುದೋ ಲೌಕಿಕ ವಾರ್ತೆಗಳನ್ನ ಉಳಿದ ಮಾಧ್ಯಮಗಳ ಎದುರಿಗೆ ಕೂತ್ಕೊಂಡು ಮೈ ಮರೆತು ಭೋಜನ ಮಾಡೋದು ಯೋಗ್ಯ ಅಲ್ಲ. ನಿರ್ಲೇಪನಾಗಿರು ಪುಣ್ಯ ಪಾಪಗಳನ್ನು ಅರ್ಪಿಸವನಡಿಗೆ. ಇಲ್ಲಿ ದಾಸರು ಭೋಜನದ ಬಗ್ಗೆ ಹೇಳುವಾಗ ಬರೀ ಭೋಜನದ ಬಗ್ಗೆ ಮಾತಾಡುವಂತೆ ಕಾಣಿಸ್ತಾರೆ. ಕೆಲವು ಕಡೆ ಒಟ್ಟಾರೆ ವಿಷಯ ಪದಾರ್ಥಗಳು, ಮನುಷ್ಯ ಅನುಭವಿಸುವಂತ ಎಲ್ಲಾ ರೀತಿಯಾದಂಥ ಸುಖಗಳು, ಎಲ್ಲಾ ರೀತಿಯಾದಂಥ ದುಃಖಗಳು, ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗೆ ಸ್ವೀಕಾರ ಮಾಡದೇ ಇದ್ರೆ ಬರೇ ಉಣ್ಣುವ ಪದಾರ್ಥಗಳು ಅನ್ನ ಸಾರು ಇಷ್ಟನ್ನೇ ಇಟ್ಕೊಂಡ್ಬಿಟ್ರೆ ಅದು ದಾಸರಿಗೆ ಅಭಿಪ್ರಾಯ ಅಂತ ಅನ್ಸೋದಿಲ್ಲ. ಭೋಜನ ರಸ ವಿಭಾಗ ಸಂಧಿ ಅನ್ನೋದು ಹೌದು, ಆದರೂ ಮನುಷ್ಯ ಅನುಭವಿಸುವಂಥ ಎಲ್ಲಾ ರೀತಿಯಾದ ಸಾಂಸಾರಿಕ ಸುಖ ಅದಕ್ಕೆಲ್ಲದಕ್ಕೂ ಹೊಂದುವಂಥ ಮಾತೇ ಇದು. ಅದಕ್ಕಾಗಿ ಪುಣ್ಯ ಪಾಪಗಳನ್ನು ಅರ್ಪಿಸವನಡಿಗೆ. ಭೋಜನ ಮಾಡುವಾಗ ಮಾತ್ರ ಪುಣ್ಯ ಮಾಡ್ತೀವಿ ಪಾಪ ಮಾಡ್ತೀವಿ ಅಂತಲ್ಲ, ಅಡಿಗೆ ಮಾಡುವಾಗ ಮಾತ್ರ ಮಾಡ್ತೀವಿ ಅಂತಲ್ಲ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ, ಬೆಳಿಗ್ಗೆ ಏಳುವ ತನಕ ನಾನಾ ಥರದ ಪುಣ್ಯಗಳನ್ನು ಮಾಡ್ತೀವಿ, ನಾನಾ ಥರದ ಪಾಪಗಳನ್ನು ಮಾಡ್ತೀವಿ. ಆ ಎಲ್ಲಾ ವಿಷಯ ಪದಾರ್ಥಗಳನ್ನು ನಮಗೆ ತಂದು ಕಟ್ಟಿದ, ಮುಂದೆ ಆ ಜೀವನ ನಡೆಯುವಂತೆ ಮಾಡಿದ, ಜೀವನಕ್ಕೊಂದು ಬೆಲೆ ಬರುವಂತೆ ಮಾಡಿದ, ಎಲ್ಲಾ ಕಡೆ ಇದ್ದ. ನಮಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ನಮ್ಮವರು, ನಾವು ಸುತ್ತಮುತ್ತಲಿರುವಂಥ ಜಡ ವಸ್ತುಗಳು, ನಾವು ಸುಖ ಅನುಭವಿಸುವಂಥ ವಸ್ತುಗಳು, ಆಕಸ್ಮಿಕವಾಗಿ ನಮಗೆ ದುಃಖ ಕೊಡುವಂಥ ವಸ್ತುಗಳು, ಎಲ್ಲ ಕಡೆ ಅವನಿದ್ದಾನೆ. ಅದಕ್ಕಾಗಿ ಆತ ವ್ಯಾಪಕ. ಅಲ್ಲೆಲ್ಲ ಕಡೆಯಿಂದ ದುಃಖ ಬರಬೇಕಾದದ್ದು, ಸುಖ ಬರಬೇಕಾದ್ದು ಅವನಿಂದನೇ. ಅದಕ್ಕೆ ಆತ ನಿಯಾಮಕ, ಸ್ಥಾಪಕ. ನಮ್ಮ ಮನೆಯೊಳಗೆ ಜಡ ವಸ್ತುಗಳನ್ನು, ಚೇತನ ವಸ್ತುಗಳನ್ನು ತಂದಿಟ್ಟವನು ಅವನೇ, ಇಟ್ಟ ಮನೆ ತನಕ ತರಿಸಿದ ಎಲ್ಲನೂ ಅವನೇ. ಅದಕ್ಕಾಗಿ ಬರೇ ಭೋಜನ ಪದಾರ್ಥಗಳಿಗೆ ಅದನ್ನು ಅನ್ವಯಿಸ್ಕೋಬಾರ್ದು, ಚೇತನಾಚೇತನ ಸಕಲ ವಸ್ತುಗಳಿಗೂ ಅದನ್ನು ಅನ್ವಯಿಸ್ಕೋಬೇಕು. ಅನ್ವಯಿಸ್ಕೊಂಡು ನಿರ್ಲೇಪನಾಗಿರು. ನೀನು ಮಾಡಿದೆ ಅಂತ ಹಿಗ್ಗಬೇಡ, ಬೇರೆ ಯಾರೋ ಮಾಡಿದ್ರು, ಪರಮಾತ್ಮನೇ ಮಾಡಿದ ಅಂತ ತಿಳ್ಕೊಂಡು ಪುಣ್ಯ ಪಾಪಗಳನ್ನು ಅರ್ಪಿಸವನಡಿಗೆ. ಪುಣ್ಯ ಪಾಪಗಳನ್ನು ಅರ್ಪಿಸುವವನಿಗೆ ಶುಭಾಶುಭ ಪರಿತ್ಯಾಗಿ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಪುಣ್ಯಗಳನ್ನು ಅರ್ಪಣೆ ಮಾಡೋದು ಹೇಗೆ, ಪಾಪಗಳನ್ನು ಅರ್ಪಣೆ ಮಾಡೋದು ಹೇಗೆ? ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಅಂತ ಏನೋ ಹೇಳ್ಬಿಡ್ತೇವೆ, ಆದರೆ ಹೇಗೆ ಅರ್ಪಣೆ ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನ ತಿಳ್ಕೊಂಡ್ಬಿಡ್ಬೇಕು. ಸಂಧ್ಯಾವಂದನೆ ಮಾಡ್ತೀವಿ, ದೇವ ಪೂಜೆ ಮಾಡ್ತೀವಿ, ಕೊನೆಗೆ ಕೃಷ್ಣಾರ್ಪಣ ಅಂತಂತೇವೆ. ಕೃಷ್ಣಾರ್ಪಣ ಅಂತಂದ್ರೆ ಏನರ್ಥ? ಮತ್ತೆ ಅದಕ್ಕೆ ಆರಂಭದಲ್ಲಿ ಸಂಕಲ್ಪ ಕೂಡ ಮಾಡಿರ್ತೀವಿ. ಸಂಕಲ್ಪ ಹೇಗೆ ಮಾಡಿರ್ತೀವಿ ಅಂತಂದ್ರೆ, ಇಂಥ ಪರಮಾತ್ಮನ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡ್ತೇವೆ. ಮುಗಿಸುವಾಗ ಕೂಡ ಆ ಪರಮಾತ್ಮನ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಮಾಡಿದಂಥ ಕರ್ಮ ಇದು ಅವನಿಗೆ ಪ್ರೀತಿಗೆ ಕಾರಣವಾಗಲಿ, ಸುಖೀಭವ ಅಂದ್ರೆ ಪ್ರೀತಿಗೆ ಕಾರಣವಾಗಲಿ. ಅದು ಸಮಾಪ್ತಿ. ಅದು ಯಶಸ್ಮೃತ್ಯ ಅಂತ ಎಲ್ಲರಿಗೂ ಅನ್ಲಿಕ್ಕೆ ಬರೋದಿಲ್ಲ. ಎಲ್ಲರಿಗೂ ಯಶಸ್ಮೃತ್ಯ ನಾಮೋಕ್ತ ಪೂಜಾ ಕ್ರಿಯಾದಿಸು ಅಂತ ಎಲ್ಲರಿಗೂ ಅನ್ಲಿಕ್ಕೆ ಬರೋದಿಲ್ಲ. ಅನ್ನದಾತ ಸುಖೀಭವ ಅಂತ ಒಂದು ಮಾತು ಅಂದ್ಬಿಟ್ರೆ ಪರಮಾತ್ಮನೇ ನೀನು ಪ್ರೀತನಾಗು ಅಂತ ಹೇಳಿದಂತೆ. ಪ್ರೀತನಾಗು ಅಂತ ಹೇಳೋದು ನಮ್ಮ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಿದ್ದೇವೆ ಅಂತ ಹೇಳಬೇಕು. ಪುಣ್ಯಾರ್ಪಣೆ ಮಾಡೋದು ಹೇಗೆ ಅಂತಂದ್ರೆ ಇದೊಂದು ಮಾತು. ವಿಧಿವಾಕ್ಯಾನುಸಾರೇಣ ಕೃತಂ ವಿಷ್ಣು ಸಮರ್ಪಯೇ ತಥಾ ನಿಷೇಧತಸ್ತ್ಯಕ್ತಾನ್ ಸರ್ವಾಸ್ತಸ್ಮೈ ಸಮರ್ಪಯೇ. ಯೋಗದೀಪಿಕಾ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಮಧ್ವಾಚಾರ್ಯರ ಶಿಷ್ಯರು ಹೇಳಿದ್ರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ನಾರಾಯಣ ಪಂಡಿತಾಚಾರ್ಯರು ಮಾಡಿದ ಗ್ರಂಥ. ಈಗ ಅನೇಕ ಕರ್ಮಗಳನ್ನು ಮಾಡ್ತೇವೆ, ಸ್ನಾನ, ಸಂಧ್ಯಾ, ಭೋಜನ ಇತ್ಯಾದಿಗಳೆಲ್ಲವನ್ನು ಕೂಡ ವಿಧಿವಾಕ್ಯಾನುಸಾರ ಶಾಸ್ತ್ರದಲ್ಲಿ ಹೀಗೆ ಮಾಡಬೇಕು ಅಂತ ಇರೋದ್ರಿಂದ ಅದಕ್ಕನುಸಾರವಾಗಿ ಮಾಡಿದೆ, ನೀನು ಹೇಳಿದಂತೆ ಮಾಡಿದೆ, ನಿನ್ನ ಪ್ರೀತಿಗಾಗಿ ಮಾಡಿದೆ, ಇದು ನಿನಗೆ ಪ್ರೀತವಾಗಲಿ, ನಿನಗೆ ಅರ್ಪಿತವಾಗಲಿ ಅಂತ ಮಾಡೋದು. ಪಾಪಗಳನ್ನು ಅರ್ಪಣೆ ಮಾಡೋದು ಹೇಗೆ ಅಂತಂದ್ರೆ, ಎಲ್ಲ ಪಾಪ ಕೆಲಸಗಳನ್ನೆಲ್ಲ ಮಾಡಿ ಇದನ್ನು ತಗೋ ನಿನಗೆ ಅರ್ಪಣೆ ಮಾಡಿದೆ ಅಂತ ಅನ್ಬಾರ್ದು. ಇಂತಿಂಥ ಪಾಪಕರ್ಮಗಳಿವೆ ಈ ಜಗತ್ತಿನಲ್ಲಿ. ಮದ್ಯಪಾನ, ಧೂಮಪಾನ, ವ್ಯಭಿಚಾರ ಇತ್ಯಾದಿ ಅನೇಕ ಪಾಪಗಳಿವೆ. ಅದನ್ನೆಲ್ಲ ನಾನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ಶ್ರುತಿ ಸ್ಮೃತಿ ಹರೇರಾಜ್ಞೆ, ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ಎಲ್ಲ ಆಜ್ಞೆ ಮಾಡಿದವನು ನೀನು. ನಿನ್ನ ಅನುಸಾರವಾಗಿ ಅದನ್ನು ಬಿಟ್ಟೆ ನಾನು. ನಿನ್ನ ಅನುಸಾರವಾಗಿ ಬಿಟ್ಟಿದ್ದು ಅಂತ ಅವನ ಪಾದಕ್ಕೆ ಅರ್ಪಣೆ ಮಾಡಬೇಕು. ಅದನ್ನೇ ಪಾಪದ ಅರ್ಪಣೆ ಅಂತಂತಾರೆ. ತಥಾ ನಿಷೇಧಿತ ತ್ಯಕ್ತಾನ್, ವಿಧಿವಾಕ್ಯಕ್ಕನುಸಾರವಾಗಿ ಮಾಡಿದ್ದನ್ನು ಅರ್ಪಣೆ ಮಾಡಬೇಕು.
ನಿಷೇಧ ವಾಕ್ಯಕ್ಕನುಸಾರವಾಗಿ ತ್ಯಾಗ ಮಾಡಿದ್ದನ್ನು ಅರ್ಪಣೆ ಮಾಡಬೇಕು. ಈಗ ಒಂದು ಸಮಸ್ಯೆ ಏನಂದ್ರೆ, ಪರಮಾತ್ಮ ಅನೇಕ ನಿಷೇಧಗಳನ್ನು ಮಾಡಿದ್ದಾನೆ, ಇಂಥವನ್ನೆಲ್ಲ ಮಾಡಬೇಡ್ರಿ ಅಂತೇಳಿ. ಆದ್ರೆ ಎಲ್ಲಾ ನಿಷೇಧಗಳನ್ನು ನಮ್ಮ ಜೀವಮಾನದಲ್ಲಿ ತಂದ್ಕೊಳ್ಳಿಕ್ಕೆ ನಮಗಾಗಿಲ್ಲ. ಎಲ್ಲಾ ವಿಧಾನ ವಾಕ್ಯಗಳನ್ನು ತಂದ್ಕೊಳ್ಳಿಕ್ಕಾಗಿಲ್ಲ. ಮಾಡೋದು ಆತ ಹೇಳಿದ್ದು ಬಹಳ ಇದೆ, ನಾವು ಮಾಡಿದ್ದು ಅಲ್ಪ ಇದೆ. ಆ ಹೇಳಿದ್ದನ್ನೆಲ್ಲ ನಾವು ಮಾಡ್ಲಿಕ್ಕಾಗಿಲ್ಲ. ಬೇಡ ಅಂಥದ್ದನ್ನೆಲ್ಲ ಪರಿತ್ಯಾಗ ಮಾಡ್ಲಿಕ್ಕೂ ಆಗಿಲ್ಲ. ಅವಾಗ ಏನ್ ಮಾಡಬೇಕು? ಅವಾಗಲೂ ಒಂದು ಎಚ್ಚರ ಇರಬೇಕು. ಸಂಧ್ಯಾವಂದನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ವಿಶ್ವದೇವ ಮಾಡಬೇಕು, ಬಲಿಹರಣ ಮಾಡಬೇಕು, ಎಲ್ಲ ಮಾಡಬೇಕು, ಅಧ್ಯಯನ ಎಲ್ಲ ಮಾಡಬೇಕು. ಯಾವುದೋ ಒಂದು ಮಾಡ್ಲಿಕ್ಕೆ ಆದವನು ಉಳಿದದನ್ನು ಮಾಡ್ಲಿಕ್ಕೆ ಆಗದೇ ಇದ್ದವನು ಎಷ್ಟನ್ನೆಲ್ಲ ಮಾಡಬೇಕಾಗಿತ್ತು ಅನ್ನೋ ಎಚ್ಚರಾರು ಇಟ್ಕೊಂಡು, ಭಗವಂತನೇ ಅಷ್ಟನ್ನೆಲ್ಲ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ, ಇದೊಂದಾದ್ರೂ ಮಾಡಿದೆ ಅಂತ ಅನ್ಬೇಕು. ಇದು ವಿಧಿಗೆ. ನಿಷೇಧಕ್ಕೆ ಸಂಬಂಧಪಟ್ಟಂತೆ ಪರಮಾತ್ಮನೇ ಇಷ್ಟನ್ನೆಲ್ಲ ನಾನು ಮಾಡಬಾರ್ದಾಗಿತ್ತು, 100 ಮಾಡಬಾರ್ದಾಗಿತ್ತು, ಅದರಲ್ಲಿ ಒಂದನ್ನು ಮಾಡದೇ ಬಿಟ್ಟೆ, ಇನ್ನು 99 ಮಾಡೇ ಬಿಟ್ಟೆ. 99 ತಪ್ಪು ನಾನು ಎಸಗೇ ಬಿಟ್ಟೆ. ಇದು ಎಸಗಿದ್ದು ಯಾಕೆ ಎಸಗಿದೆ ಅಂದ್ರೆ ನಿನ್ನ ಪ್ರೇರಣೆಯಿಂದ ಎಸಗಿದೆ. ಆದರೆ ನೀನು ನನಗೆ ಪ್ರೇರೇಪಣೆ ಮಾಡಿದ್ದು ನನ್ನ ಸ್ವಭಾವಕ್ಕೆ ಅನುಸಾರವಾಗಿ ಅಂತನೂ ಎಚ್ಚರ ಇರಬೇಕು. ಈ ಪರಮಾತ್ಮ ದುಷ್ಕರ್ಮದಲ್ಲಿ ನಮ್ಮನ್ನು ಪ್ರೇರೇಪಿಸೋದಾಗ್ಲಿ, ಆ ದುಷ್ಫಲಗಳನ್ನು ಕೊಡೋದಾಗ್ಲಿ ನಮ್ಮ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬಂತಾರೆ. ಇಲ್ಲಿ ನಮ್ಮ ಸ್ವಭಾವಕ್ಕನುಸಾರವಾಗಿ ಪ್ರೇರೇಪಿಸಿರ್ತಾನಾದ್ರಿಂದ ಅದನ್ನ ಅರ್ಪಣೆ ಮಾಡೋದಂದ್ರೆ ಹೀಗೆ. ತಪ್ಪು ಕೆಲಸಗಳನ್ನು ಮಾಡಬಾರ್ದಿತ್ತು, ಸಾಧ್ಯ ಆದಷ್ಟು ಮಾಡದಲ್ಲಿ ಪ್ರಯತ್ನ ಪಟ್ಟೆ, ಕೆಲವನ್ನು ಮಾಡಿದೆ ಅನಿವಾರ್ಯವಾಗಿ, ಜೀವನಕ್ಕನುಸಾರವಾಗಿ ಸ್ವಭಾವಕ್ಕನುಸಾರವಾಗಿ ಕೆಲವನ್ನು ಮಾಡಿದೆ. ಅದನ್ನು ಮಾಡಿಸಿದ್ದು ನೀನು ನನ್ನ ಸ್ವಭಾವಕ್ಕನುಸಾರವಾಗಿ. ಇನ್ನು ಅದನ್ನು ನೀನು ಸವಿಸಿಬಿಡು, ಇನ್ನು ಅದನ್ನು ಮಾಡದಂತೆ ಮಾಡು. ಬುದ್ಧಿ ಒಳ್ಳೆಯ ವಿಷಯಗಳತ್ತ ಹರಿಯಲಿ, ಕೆಟ್ಟ ವಿಷಯಗಳತ್ತ ಹರಿದೇ ಹೋಗಲಿ ಅಂತ ಅವನನ್ನು ಅರ್ಪಣೆ ಮಾಡ್ಬೇಕಂತ. ಹೀಗೆ ಅರ್ಪಣೆ ಮಾಡೋದಕ್ಕೆ ಪುಣ್ಯ ಪಾಪಗಳನ್ನು ಅರ್ಪಿಸಿ ಅವನಡಿಗೆ ಅರ್ಪಣೆ ಮಾಡಿಬಿಟ್ರೆ, ಆತ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ರೆ ಸ್ವೀಕಾರ ಮಾಡೇ ಬಿಡ್ತಾನೆ. ಅಲ್ಲಿ ಮುಂದೊಂದು ಕಡೆ ಮಾತು ಬರ್ತದೆ. ಆ ಮಾತು ಈಗಲೇ ನೆನಪಿಗೆ ಬಂತಾದಂತ ಹೇಳ್ಬಿಡ್ತೀನಿ, ಮತ್ತೊಂದ್ಸರಿ ಬರೋದೇ ಇದೆ. ಮನುಷ್ಯನಿಗೆ ಕೋಪ ಬರ್ತದಲ್ಲ, ಕೋಪ ಬಂದದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬಾರ್ದು. ಕೋಪ, ತಾಪ ಇವನ್ನೆಲ್ಲ ಬರೇ ಭಕ್ತಿಯನ್ನು ಮಾತ್ರ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತಲ್ಲ. ಭಕ್ತಿ, ನೃತ್ಯ, ಪದ್ಯಗಳ ಆರಾಧನೆ, ಭಜನೆ ಇದನ್ನು ಮಾತ್ರ ಅರ್ಪಣೆ ಮಾಡೋದಲ್ಲ. ಕೋಪ ಬರೋದು ಬಂತು, ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಬಂದ ಮೇಲೆ ಪರಮಾತ್ಮನೇ ಕೋಪ ಬಂತು, ಇದು ನಿನಗೆ ಅರ್ಪಿತ ಆಗಲಿ, ಇನ್ನೊಂದ್ಸರಿ ಈಗ ಬರದೇ ಇರುವಂತ ನೋಡ್ಕೋ, ತಾಪ ಬರದೇ ಇರುವಂತ ನೋಡ್ಕೊ ಅಂತ ಅನ್ಬೇಕಂತ. ಅದು ಹೇಗೆಂದ್ರೆ, ಚಪ್ಪಲಿಯನ್ನು ಅರ್ಪಣೆ ಮಾಡಿದಂತೆ ಅಂತ ಒಂದು ಮುಂದೆ ದಾಸರೇ ಉದಾಹರಣೆ ಕೊಡ್ತಾರೆ. ಒಬ್ಬ ಯಾರೋ ಬ್ರಾಹ್ಮಣರನ್ನ ಮನೆಗೆ ಕರೆದ್ರೆ ಅವರಿಗೆ ವಸ್ತ್ರ ಯಜ್ಞ ಅರ್ಪಣೆ ಮಾಡ್ತಾರೆ. ಆಚಾರ್ಯ ಇವೆರಡನ್ನು ನೀವು ಮೈ ಮೇಲೆ ಧಾರಣೆ ಮಾಡ್ರಿ ಅಂತ ಅರ್ಪಣೆ ಮಾಡ್ತಾರೆ. ಮೈ ಮೇಲೆ ಧಾರಣೆ ಬಂದವರು ಕೂಡ ಅದನ್ನು ಸ್ವೀಕಾರ ಮಾಡಿ ಮೈ ಮೇಲೆ ಧಾರಣೆ ಮಾಡಿದ್ರೆ ಎಷ್ಟೋ ದಿವಸ ಅದು ಜೀರ್ಣ ಆಗುತ್ತೆ ಅಂತ ಇಟ್ಕೊಂಡಿರ್ತಾರೆ. ಚಪ್ಪಲಿ ಧಾರಣೆ ಮಾಡಿದರೆ ಚಪ್ಪಲಿ ದಾನ ಕೂಡ ಮಾಡ್ತಾರೆ ಬೇಸಿಗೆಯಲ್ಲಿ. ಚಪ್ಪಲಿ ದಾನ ಯಾಕೆ ಮಾಡ್ತಾರಂದ್ರೆ, ಇದನ್ನ ಕಾಲ್ ಕೆಳಗೆ ಹಾಕ್ಬೇಡ್ರಿ, ಇದನ್ನ ತಲೆ ಮೇಲೆ ಇಟ್ಕೊಳ್ಬೇಡ್ರಿ, ತಲೆ ಮೇಲೆ ಇಟ್ಕೊಳ್ಲಿಕ್ಕೆ ಯೋಗ್ಯ ಅಲ್ಲ ಇದು. ಕಾಲ್ ಕೆಳಗೆ ಹಾಕೊಂಡು ಇದನ್ನು ಮೆಟ್ಟಿ ಸವಿಸಿಬಿಡ್ರಿ. ಈ ಚಪ್ಪಲಿ ಸೌದೋಗ್ಲಿ, ಹಾಳಾಗಿ ಹೋಗ್ಲಿ, ಹಾಳಾಗಿ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಚಪ್ಪಲಿ ಹಾಕೋತಿರ್ತಾರೆ. ಸುಮ್ಮನೆ ಬಂದು ಶೋಕೇಸನ ಇಡ್ಲಿಕ್ಕಾಗಿ ಯಾರಿಗೂ ಚಪ್ಪಲಿ ದಾನ ಕೊಡೋದಿಲ್ಲ. ಹಾಗೆ ದಾಸರೇ ಮುಂದೊಂದು ಉದಾಹರಣೆ ಕೊಡ್ತಾರೆ, ಅದನ್ನ ನೆನಪಿಗಾಗಿ ಹೇಳಿದೆ. ಆಕಸ್ಮಿಕವಾಗಿ ಬಂದಂತಹ ದುರ್ಭಾವನೆಗಳು, ದುಷ್ಕಾರ್ಯಗಳನ್ನ ಪರಮಾತ್ಮನೇವನ್ನು ಸವಿಸಿಬಿಡು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಅಡಿಗೆ ಅರ್ಪಣೆ ಮಾಡಿಬಿಟ್ರೆ ತನ್ನ ಕಾಲಿನಿಂದ ಅದನ್ನು ಹೊಸಗೆ ಹಾಕಿಬಿಡ್ತಾನೆ. ಅನೇಕ ಶತ್ರುಗಳನ್ನು ಹೊಸಗೆ ಹಾಕಿದೆ, ಬಲಿಯ ದುಷ್ಟತ್ವವನ್ನು ಹೊಸಗೆ ಹಾಕಿದೆ, ಅದರಂತೆ ಇದನ್ನು ಮಾಡಿಬಿಡ್ತಾನೆ. ನಿರ್ಲೇಪನ ಆಗಿರೋ ಪುಣ್ಯ ಪಾಪಗಳನ್ನು ಅರ್ಪಿಸೋ ಅವನ ಅಡಿಗೆ ಅಂತ ದಾಸರ ಅದಕ್ಕಾಗಿ ಹೇಳಿದರು. ಹೀಗೆ ಅಲ್ಲಿಯವರೆಗೆ ಶುಭಾಶುಭ ಪರಿತ್ಯಾಗಿ ಅನ್ನುವಂಥ ಭಗವದ್ಗೀತಾದ ವಾಕ್ಯ ಏನಿದೆ ಅದರದ್ದೇ ಮಾತಿದೆ. ಪುಣ್ಯ ಪಾಪಗಳನ್ನು ಅರ್ಪಿಸ ಅವನಡಿಗೆ ಎನ್ನುವಲ್ಲಿಗೆ ಅಲ್ಲಿಗೆ ಭೋಜನದ ವಿಭಾಗ ಸಂಧಿಯ 4ನೇ ಸಂಧಿಯ 29ನೇ ಪದ್ಯ ಮತ್ತು ಹರಿಕಥಾಮೃತ ಸಾರದ 105ನೇ ಪದ್ಯ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಶ್ರವಣ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.